ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಏನು ವಿಶೇಷ? ಏನು ವಿಶೇಷ? ನಮ್ಮ ಸಭೆಗೆ ಫ್ರಾನ್ಸಿಸ್ ಅವರು ಬಂದಿದ್ದಾರೆ, ಅದೇ ವಿಶೇಷ. ಹಲ್ಲೆಲೂಯಾ. ನೆನಪಿದಾರ ಇವರು? ಅಲ್ಲಿ ಹಳೆ ಮನೆಯಲ್ಲಿ ಹೊಸದಾಗಿ ನಾವು ಸೇವೆಗೆ ಬಂದಾಗ ಬರ್ತಿದ್ದ ಕುಟುಂಬವಾಗಿ ಅವರೇ ಫಸ್ಟ್ ಹೇಳಿದ್ರು, ಫಸ್ಟ್ ಸಭೆ ಕಟ್ಟಿ ಫಸ್ಟೇ ನಾವು ವಾರ ಬರ್ತೀವಿ ಅಂತ. ಸಭೆ ಕಟ್ಟಾದ್ಮೇಲೆ ಒಂದು ವಾರ ಬಂದಿವಿ. ಇವಾಗ ಬಂದವ್ರೆ, ಈ ವಾರದಿಂದ ಬರಲಿ ವಾರ ಆಮೇಲೆ ದೇವ್ರ ನಮ್ಮ ಸ್ತೋತ್ರವಾಗಲಿ. ಇವತ್ತೇನು ವಿಶೇಷ ಅಂದರೆ ಶುಕ್ರವಾರ ಏನು? ಯೇಸು ಸ್ವಾಮಿ ನಮಗೋಸ್ಕರ ಸತ್ತಂಥ ದಿನ. ನಮ್ಮ ಜನರು ತುಂಬ ಜನರಿಗೆ ಅದರ ವಿಶೇಷತೆಯೂ ಗೊತ್ತಿಲ್ಲ. ಯೇಸು ಸತ್ತರೆ ನಮಗೇನು ಅಂತ ಹೇಳ್ತೀವಿ ಅಲ್ವಾ? ಇವತ್ತು ಆತನ ಮರಣವನ್ನು ಜಯಿಸಿದಂಥ ದಿನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳಿ, ಯೇಸು ಸಮಾಧಿಯಲ್ಲಿಲ್ಲ, ಆತನು ಎದ್ದಿದ್ದಾನೆ. ಎಲ್ಲರೂ ಜೋರಾಗಿ ಆಮೇಲೆ ಎಲ್ಲ ದೇವತೆಗಳು ಅನ್ಸ್ಕೊಳ್ಳೋರು ಸತ್ತು ಸಮಾಧಿಯಲ್ಲಿದ್ದಾರೆ. ಅವರ ಸಮಾಧಿಗಳಿನ್ನೂ ಹಾಗೇ ಇದೆ. ಆದರೆ ಯೇಸುವಿನ ಸಮಾಧಿ ಈಗಲೂ ತೆರೆಯಲ್ಪಟ್ಟಿದೆ. ರಾಜರು, ದೊಡ್ಡ ದೊಡ್ಡ ನಾಯಕರುಗಳು ಎಲ್ಲವನ್ನ ಜಯಿಸಿದ್ದಾರೆ. ದೇಶಗಳನ್ನ ಜಯಿಸಿದ್ದಾರೆ, ಜನರನ್ನ ಜಯಿಸಿದ್ದಾರೆ, ಲೋಕವನ್ನ ಜಯಿಸಿದ್ದಾರೆ, ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿದ್ದಾರೆ. ಆದರೆ ಅವರು ಸೋತೋಗಿದ್ದು ಮರಣವನ್ನ ಜಯಿಸಕ್ಕೆ ಯಾರ ಕೈಲೂ ಆಗಿಲ್ಲ. ನಾನೊಂದು ವಿಷಯ ಓದ್ತಾ ಇದ್ದೆ, ಗೊತ್ತಾಗಿದ್ದ ವಿಷಯ ಏನಂದ್ರೆ, ಅಮೆರಿಕದವರು ಅವರ ದೇಶದಲ್ಲಿ ಹುಟ್ಟಿ ಬದುಕಿ ಸತ್ತಂತಹ ದೊಡ್ಡ ದೊಡ್ಡ ಪಂಡಿತರು, ವಿಜ್ಞಾನಿಗಳು, ತುಂಬಾ ಬುದ್ಧಿವಂತರು ಸತ್ತಿದಾರಲ್ಲ, ಸತ್ತ ಮೇಲೆ ಅವರ ದೇಹಗಳನ್ನು ಇನ್ನೂ ಹಾಗೇನೆ ಭದ್ರಪಡಿಸಿದ್ದಾರೆ. ಅವನ್ನ ಊತಾಕಿಲ್ವಂತೆ, ಅವನ್ನ ಹಾಗೇನೆ ಇನ್ನೂ ಭದ್ರಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅವ್ರು ಹೇಳೋ ಒಂದು ಉತ್ತರ ಏನು ಅಂದ್ರೆ, ಒಂದು ವೇಳೆ ಸತ್ತವನ್ನ ಬದುಕಿಸುವಂತಹ ಮದ್ದು ಏನಾದ್ರೂ ಕಂಡಿಡಿದ್ರೆ ಅವನ್ನ ನಾವು ಮತ್ತೆ ಬದುಕಿಸ್ಕೋಬೇಕು ಅಂತ. ಅರ್ಥ ಆಗ್ತಿದೆಯಾ? ಸತ್ತೋಗಿನ ಬದುಕಿಸ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಔಷಧ ಕಂಡುಹಿಡಿಯೋದಾದ್ರೆ ನಾವು ಆ ಜನರನ್ನ ಮತ್ತೆ ಬದುಕಿಸ್ಕೋಬೇಕು. ಯಾಕಂದ್ರೆ ಅಂಥ ಒಂದು ಬುದ್ಧಿವಂತರು, ವಿಜ್ಞಾನಿಗಳು ನಮಗೆ ಬೇಕು ಅಂತ ಹೇಳ್ಬಿಟ್ಟು ಅವರ ದೇಹಗಳನ್ನ ಸಂರಕ್ಷಣೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಅದೆಂದಿಗೂ ಆಗದೇ ಇಲ್ಲ. ಯೇಸು ಕ್ರಿಸ್ತನ ಬಂದಾಗ ಮಾತ್ರನೇ ಅದಕ್ಕೆ ಹೇಳೋದು. ಹಲ್ಲೆಲೂಯಾ. ಮನುಷ್ಯರು ಮರಣವನ್ನ ಜಯಿಸ್ತಾರೆ ಅಂದ್ರೆ ಇನ್ನೇನಿದೆ? ಇನ್ನು ದೇವರು ಏನಕ್ಕೆ ಅಲ್ವಾ? ಮರಣವನ್ನ ಜಯಿಸಕ್ಕೆ ಆಗದೆ ಇರೋದು ಅದು ಅಸಾಧ್ಯ. ಯೇಸು ಕ್ರಿಸ್ತನು ಮಾತ್ರನೇ ಮರಣವನ್ನ ಜಯಿಸಿದ್ದು, ಮತ್ತೆ ಯೇಸುನ ನಂಬುವವರು ಮಾತ್ರನೇ ಮರಣವನ್ನ ಜಯಿಸಕ್ಕೆ ಆಗುವಂಥದ್ದು. ಹಲ್ಲೆಲೂಯಾ. ಸೊ ಇವತ್ತು ಯೇಸು ಕ್ರಿಸ್ತನ ಪುನರುತ್ಥಾನವಾದಂಥ ದಿನ. ಆದರೂ ಕೂಡ ಮುಂಜಾನೆಯಲ್ಲಿ, ನಿನ್ನೆ ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಮುಂಜಾನೆ ಪ್ರಾರ್ಥನೆಯಲ್ಲಿ ನಾನು ವಾಕ್ಯ ತಯಾರು ಮಾಡುವಾಗ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಹೇಳಬೇಕು. ವರ್ಷ ಅದನ್ನೇ ಹೇಳ್ತಾ ಬರ್ತಿರೋದು. ಆದರೆ ಈಗ ನಾನು ನೆಕ್ಸ್ಟು ಒಂದು ಮಾರ್ಕನ ಸುವಾರ್ತೆಯಲ್ಲಿ ಕಳೆದ ವಾರ 1ನೇ ಅಧ್ಯಾಯ 35ರಿಂದ ನಾವು ನೋಡಿದ್ವಿ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯ ಅಂತ ಹೇಳ್ಬಿಟ್ಟು. ಈಗ ನೆಕ್ಸ್ಟ್ ಹೇಳಬೇಕಾಗಿರೋದು ಇದೇ ಪುಸ್ತಕದಿಂದ. ಏನ್ ಮಾಡಲಿ? ಈಗ ಈ ಪುಸ್ತಕ ಅಂತ ಹೇಳಿದ್ರೆ ಕೊನೆ ಅಧ್ಯಾಯಕ್ಕೆ ಹೋಗ್ಬೇಕು. ಯೇಸು ಸತ್ತು ಮರಣವನ್ನು ಜಯಿಸಿದ್ದು ಕೊನೆ ಅಧ್ಯಾಯದಲ್ಲಿ. ಈಗ ಮಧ್ಯದಲ್ಲಿ ನಾನು ಬಿಟ್ಬಿಟ್ಟು ಹೋಗಲ್ಲ, ಅಥವಾ ನಾನು ಹೇಳೋದನ್ನೇ ಹೇಳಲ್ಲ ಒಂದು ಕಡೆಯಿಂದ ಅಂತ ಯೋಚನೆ ಮಾಡ್ತಿರುವಾಗ 5ನೇ ಅಧ್ಯಾಯಕ್ಕೆ ಈ ಮಾರ್ಗ 5ನೇ ಅಧ್ಯಾಯದಲ್ಲಿ ದುರಾತ್ಮನ ಬಗ್ಗೆ ಇದ್ದಿದ್ದನ್ನ ನಾನು ನೋಡಿದೆ. ಆ ಸೈತಾನ ಮನುಷ್ಯರನ್ನ ಕಟ್ಟಿ ಹಾಕಿರೋದನ್ನ ನೋಡಿದೆ. ಸರಿ, ಇಷ್ಟು ದಿನ ನಾನು ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಇದ್ದೆ, ಆದ್ರೆ ಈಗ ಸೈತಾನ ಬಗ್ಗೆ ನಾನು ಹೇಳೋಣ ಇವಾಗ. ಈ ಸೈತಾನ ಯಾರು ಏನು ಅಂತ. ಯಾಕಂದ್ರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಸತ್ತಿದ್ದು ಸೈತಾನ ಸಾಯಿಸಕ್ಕೆ. ಹಲ್ಲೆಲೂಯಾ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಿರೋ ಪ್ರಕಾರ ಸ್ತ್ರೀ ಸಂತಾನವು ನಿನ್ನ ತಲೆಯನ್ನು ಜಜ್ಜುತ್ತೆ
ಜಜ್ಜುತ್ತೆ ಅಂತ ಯೇಸು ಸ್ವಾಮಿ ಹೇಳಿದ್ರು, ದೇವರು ಹೇಳಿದ್ರು. ಯೇಸು ಸ್ವಾಮಿ ಬಂದು ಆ ತಲೆಯನ್ನ ಜಜ್ಜೋದು, ಸರ್ಪದ ತಲೆಯನ್ನ ಜಜ್ಜೋದು ಅಂದ್ರೆ ಏನು? ಸೈತಾನನ ತಲೆಯನ್ನ ಜಜ್ಜೋದು. ತಲೆ ಜಜ್ಜೋದು ಅಂದ್ರೆ ಆ ತಲೆ ಅಧಿಕಾರಕ್ಕೆ ಸೂಚನೆ, ಆ ತಲೆ ಯಜಮಾನನಿಗೆ ಸೂಚನೆ, ಬಲಕ್ಕೆ ಸೂಚನೆ. ಈಗ ನಮ್ಮ ತಲೆ ಸರಿ ಇಲ್ಲ ಅಂದ್ರೆ ನಾವು ಸರಿ ಇರಲ್ಲ ಅಲ್ವಾ? ಕೈ ಸರಿ ಇಲ್ಲ ಅಂದ್ರೂ ಚೆನ್ನಾಗಿರ್ತೀವಿ, ಕಾಲು ಸರಿ ಇಲ್ಲ ಅಂದ್ರೂ ಚೆನ್ನಾಗಿರ್ತೀವಿ. ನಮ್ಮ ದೇಹದಲ್ಲಿ ಯಾವುದೇ ಅಂಗ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಹೇಗೂ ಚೆನ್ನಾಗೇ ಇರ್ತೀವಿ. ಆದ್ರೆ ನಮ್ಮ ತಲೆ ಸರಿ ಇಲ್ಲ, ಮೈಂಡ್ ಸರಿ ಇಲ್ಲ ಅಂದ್ರೆ ನಾವೆಷ್ಟು ಚೆನ್ನಾಗಿದ್ರು ಕೂಡ ಅಷ್ಟೇ. ನೋಡಿದ್ರಲ್ಲ, ಅನೇಕ ಹುಚ್ಚರಿಗೆ ನೋಡೋದು ತುಂಬಾ ಚೆನ್ನಾಗಿರ್ತಾರೆ, ಆದ್ರೆ ಅವ್ರ ಮೈಂಡ್ ಸರಿ ಇರೋದ್ರಿಂದ ಮನಸ್ಸು ಅವ್ರು ಹುಚ್ಚುಚ್ಚರಾಗಿ ಆಡ್ತಿರ್ತಾರೆ. ಹಾಗೇನೆ ಸೈತಾನನ ಅವನ ಒಂದು ತಲೆನ ಜಜ್ಜೋದು ಅಂದ್ರೇನು? ಅವನ ಬಲ ಮುರಿಯೋದು. ಹಲ್ಲೆಲೂಯಾ. ಹಾಗಾಗಿ ಆ ಸೈತಾನನ ಬಗ್ಗೆ ಇವತ್ತು ನಾವು ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಮತ್ತು ಯೇಸು ಕ್ರಿಸ್ತನ ಬಂದದ್ದನ್ನ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಅಂಶ ಯೇಸು ಸೈತಾನನ ಬಲವನ್ನು ಮುರಿದಿದ್ದಾನೆ ಅಂತ ಹೇಳಿದ್ರು. ಒಂದರಿಂದ 20 ವರ್ಷದ ತನಕ ನೋಡ್ತಾ ಇದ್ದೀವಿ. ಮೊದಲು ಪರಿಚಯದಿಂದ ನೋಡುವಾಗ ಸೈತಾನನ ಚರಿತ್ರೆಯನ್ನು ನೋಡ್ತೇವೆ. ಸೈತಾನನ ಚರಿತ್ರೆ ಅಂದ್ರೆ ಈ ಸೈತಾನನು ಯಾರು, ಎಲ್ಲಿಂದ ಬಂದ, ಏನ್ ಮಾಡ್ತಾ ಇದ್ದ ಅನ್ನುವಂಥ ವಿಷಯಗಳು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ದೇವರು ಇವನನ್ನು ಸೃಷ್ಟಿ ಮಾಡಿದ್ರು. ಪ್ರಧಾನ ದೇವದೂತರಲ್ಲಿ ಒಬ್ಬನಾಗಿ ದೇವರು ಇವನನ್ನ ಸೃಷ್ಟಿ ಮಾಡಿದ. ಯೆಹೆಜ್ಕೇಲ 28:14-15 ನಾವು ನೋಡ್ಬೋದಿದೆ. ಎರಡನೇದಾಗಿ ಆರಾಧನೆ ನಾಯಕನು. ಇದೇ ಯೆಹೆಜ್ಕೇಲ 28:13-15 ಮೂರನೇದಾಗಿ ಅವನು ದುಬ್ಬಲ್ಪಟ್ಟದನ್ನು ಮಾಡ್ತೇವೆ. ಸೈತಾನನ ಹೆಸರು ಲೂಸಿಫರ್ ಅಂತ ಹೇಳಿ. ಏನಂತ? ಎಲ್ಲರೂ ಹೇಳಿ ಏನಂತ? ಲೂಸಿಫರ್ ಅಂತ ಹೇಳ್ಬಿಟ್ರು. ಬೈಬಲ್ ಪ್ರಕಾರ ಪರಲೋಕದಲ್ಲಿ 3 ಜನ ಪ್ರಧಾನ ದೇವದೂತರು ಇದ್ದಾರೆ. ಪ್ರಧಾನ ದೇವದೂತ ಅಂದ್ರೆ ಇಡೀ ಯಾವುದು ಪರಲೋಕದಲ್ಲಿ ನಾಯಕತ್ವ ನಡೆಸ್ತಿರುವಂಥದ್ದು, ದೇವರ ಕೆಳಗಡೆ ಅವರು ನಾಯಕತ್ವವನ್ನು ನಡೆಸ್ತಿರುವಂಥವ್ರು. ಯಾರು 3 ಜನ ಅಂದ್ರೆ, ಮೊದಲು ಮೀಕಾಯೇಲ್ ಎಂಬುದಾಗಿ, ಎರಡನೇವನು ಲೂಸಿಫರು, ಮೂರನೇವನು ಈ ಗಾಬ್ರಿಯೇಲ್ ಅಂತ ಹೇಳಿ 3 ಜನ ಈ ಪ್ರಧಾನ ದೇವದೂತರು ಇರೋದನ್ನ ನಾವು ನೋಡ್ತೀವಿ. ಈ 3 ಜನ ಪ್ರಧಾನ ದೇವದೂತರಲ್ಲಿ ಒಬ್ಬನು ಈ ಲೂಸಿಫರ್. ಇವನ ಸೃಷ್ಟಿ ಮಾಡಿದ ಮೇಲೆ ಪರಲೋಕದಲ್ಲಿ ಲೂಸಿಫರ್ಗೆ ದೇವರನ್ನ ಆರಾಧನೆ ಮಾಡುವಂತಹ ಮತ್ತೆ ಆರಾಧನೆಯನ್ನು ನಡೆಸುವಂತಹ ಅವಕಾಶವನ್ನ ಕೊಡ್ತಾರೆ. ಇವನನ್ನ ನಾಯಕನಾಗಿ ಮಾಡ್ತಾರೆ. ಯಾರನ್ನ? ಲೂಸಿಫರ್. ಎಲ್ಲ ಚೆನ್ನಾಗಿದೆ. ಪರಲೋಕದಲ್ಲಿ ದೇವರ ಕೆಳಗಡೆ ಇರೋದು ಈ ಲೂಸಿಫರ್. ದೇವರ ಸಿಂಹಾಸನದ ಹತ್ರ ನಿಂತ್ಕೊಂಡು ಯಾವಾಗಲೂ ಕೂಡ ದೇವರನ್ನ ಪರಿಶುದ್ಧನು ಮಹಾಪರಿಶುದ್ಧನು ಅಂತ ಆರಾಧನೆ ಮಾಡ್ತಾ ಕೋಟ್ಯಾನುಕೋಟಿ ದೇವದೂತರನ್ನ ದೇವರ ಆರಾಧನೆಯಲ್ಲಿ ನಡೆಸುವಂತ ದೊಡ್ಡ ಭಾಗ್ಯವನ್ನು ದೇವರು ಇವನಿಗೆ ಕೊಟ್ಟಿದ್ದ ಎಂಬುದಾಗಿ. ಆದ್ರೆ ಇವನೇನ್ ಮಾಡ್ತಾನೆ? 3 ಜನ ಪ್ರಧಾನ ದೇವದೂತರಲ್ಲಿ ಒಬ್ಬನಾಗಿ ದೇವರ ಕೆಳಗಡೆ ಇರೋದು ಈ ಲೂಸಿಫರ್. ದೇವರ ಸಿಂಹಾಸನದ ಹತ್ರ ನಿಂತ್ಕೊಂಡು ಯಾವಾಗಲೂ ಕೂಡ ದೇವರ ಆರಾಧನೆ ಮಾಡ್ತಾ ಕೋಟ್ಯಾನುಕೋಟಿ ದೇವದೂತರನ್ನ ದೇವರ ಆರಾಧನೆಯಲ್ಲಿ ನಡೆಸುವಂತ ದೊಡ್ಡ ಭಾಗ್ಯವ ದೇವರಿಗೆ ಕೊಟ್ಟಿದ್ದ ಎಂಬುದಾಗಿ. ಆದ್ರೆ ಇವನೇನ್ ಮಾಡ್ತಾನೆ?
ಹೆಚ್ಚಿಸ್ಕೊಳ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ ಏಷ್ಯಾ ಗ್ರಂಥದಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅವನು ತನ್ನ ತಾನು ಹೆಚ್ಚಿಸಿಕೊಂಡು ನಾನು ದೇವರ ಸಿಂಹಾಸನದ ಮೇಲೆ ನನ್ನ ಸಿಂಹಾಸನವನ್ನು ಹಾಕೊಳ್ತೀನಿ ಅಂತ ಯೋಚನೆ ಮಾಡ್ತಾನೆ. ನನಗೆ ದೇವರು ಬೇಡ, ನಾನೇ ದೇವರಾಗಬೇಕು ಅಂತ ಆಲೋಚನೆ ಮಾಡ್ತಾನೆ. ಯಾರು? ಲೂಸಿಫರ್. ನನಗೆ ದೇವರು ಬೇಡ, ಎಷ್ಟು ದಿನ ಅಂತ ನಾನು ದೇವರ ಕೆಳಗಡೆ ಇರೋದು, ಇಷ್ಟು ಕೋಟ್ಯಾನು ಕೋಟಿ ದೇವದೂತರು ನಾನು ಹೇಳೋದನ್ನು ಕೇಳ್ತಾ ಇರ್ಬೇಕಾದ್ರೆ ನಾನೇ ದೇವರಾಗಿರ್ಬೋದು ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ. ಆ ಯೋಚನೆ ಮಾಡಿದ ಆ ಕ್ಷಣದಲ್ಲಿ ದೇವರು ಸೈತಾನನನ್ನ, ಅಂದ್ರೆ ಆ ಲೂಸಿಫರನನ್ನ ಪರಲೋಕದಿಂದ ದೊಬ್ಬಿ ಬಿಡ್ತಾನೆ. ಪ್ರಕಟಣೆ 12:9 ಓದುವಾಗ ಅವನು ದೊಬ್ಬಲ್ಪಟ್ಟದ್ದನ್ನ ಅದು ಬರೆಯಲ್ಪಟ್ಟಿದೆ. ಪಾಪ ಮತ್ತು ಪಾಪ ಮಾಡುವವರು ದೇವರ ಸನ್ನಿಧಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಪರಿಶುದ್ಧ ಸ್ಥಳ. ಪರಲೋಕದಲ್ಲಾಗಲಿ ಪರದೇಶದಲ್ಲಿದ್ದಂಥ ಏನೇ ತೋಟದಲ್ಲಾಗಲಿ ಪಾಪ ಮತ್ತೆ ಪಾಪ ಮಾಡುವವರು ಇರೋದಕ್ಕೆ ಅವಕಾಶ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ. ಸೊ ಹಾಗಾಗಿ ದೇವರು ಈ ಸೈತಾನನನ್ನ, ಅಂದ್ರೆ ಲೂಸಿಫರ್ನ ಕೆಳಗೆ ಹೋಗಿಬಿಡ್ತಾನೆ. ಇದು ಇವರ ಒಂದು ಚರಿತ್ರೆ. ಪ್ರಧಾನ ದೇವದೂತನಾಗಿ ಸೃಷ್ಟಿ ಮಾಡಲ್ಪಟ್ಟು ದೇವರ ಆರಾಧನೆಯನ್ನ ನಡೆಸ್ತಾ ಇದ್ದಂಥವನು ಕೊನೆಯದಾಗಿ ಅವನನ್ನು ಹೆಚ್ಚಿಸಿಕೊಂಡು ಅವನೇ ದೇವರಾಗಬೇಕು ಅಂದ್ಕೊಂಡಿರೋದಕ್ಕೆ ಅವನು ಮಧ್ಯಾಕಾಶಕ್ಕೆ ತಳ್ಳಲ್ಪಟ್ಟನೆ ಎಂಬುದಾಗಿ ನಾವು ನೋಡ್ತೇವೆ. ಅವನ ಜೊತೆಯಲ್ಲಿ ಮೂರನೇ ಒಂದು ಭಾಗ ಅಂದ್ರೆ 3 ಕೋಟಿ ಜನ ದೇವದೂತರು ಇದ್ದಾರೆ ಅಂದ್ರೆ ಉದಾಹರಣೆ. ಅದರಲ್ಲಿ 1 ಕೋಟಿ ಜನ ದೇವದೂತರು ಸೈತಾನನ ಜೊತೆ ಇರೋದಿಲ್ಲ. ಎಷ್ಟು ಕೋಟಿ? 1 ಕೋಟಿ. ಉದಾಹರಣೆ ಹೇಳ್ತಿರೋದು. ಆದ್ರೆ ಆ ತರ ಈಗ 30 ಕೋಟಿ ಅಂತ ಹೇಳಿದ್ರೆ 10 ಕೋಟಿ ಜನ, 300 ಕೋಟಿ ಅಂದ್ರೆ 100 ಕೋಟಿ ಜನ ದೇವದೂತರು ಸೈತಾನ ಜೊತೆಯಲ್ಲಿ ಬಂದಿದ್ರು ಅಂತ. ಇಷ್ಟು ಜನ ಅಂತ, ಇಷ್ಟು ದೇವದೂತರು ಅಂತ ಇಲ್ಲ, 1/3 ಭಾಗ ಅಂತ ಇರೋದು. ಅಂದ್ರೆ ಕೋಟ್ಯಾನು ಕೋಟಿ ದೂತರು ಸೈತಾನವನ್ನು ಬಾಧಿಸಿ ಮಧ್ಯಾಕಾಶಕ್ಕೆ ಬಂದರು. ಇವತ್ತು ಇಡೀ ಪ್ರಪಂಚದಲ್ಲಿ ಈಗ ನಾವು ಓದ್ಕೊಂಡಂತ ವಚನದಲ್ಲಿ ಒಬ್ಬನಲ್ಲಿ ಎಷ್ಟು ದೇವಗಳಿರ್ತಂತೆ? 2,000 ದೇವಗಳು. ಎಷ್ಟು? 2,000. ಊಹೆ ಮಾಡಿ. ಅದಕ್ಕೆ ಅವ್ರಿಗೆ ದೊಡ್ಡ ದೊಡ್ಡ ಚೈನ್ಗಳು ಕಟ್ಟಿದ್ರು ಕೂಡ ಹಿಂಗೆ ಬಿಡಿಸ್ಕೊಂತಿದ್ದಾರೆ ದಾರದ ಹಾಗೆ. ಈಗ ಮಾಮೂಲಿ ಚಿಕ್ಕ ದಾರದಿಂದ ಕಟ್ಟಿದ್ರೆ ಹೇಗೆ ನಾವು ಬಿಡಿಸ್ಕೊಳ್ತೀವೋ ಆ ಥರ ದೊಡ್ಡ ದೊಡ್ಡ ಸರಪಳಿಗಳಿಂದ ಕಟ್ಟಿದ್ರು ಕೂಡ ಅವನು ಅದನ್ನ ಕಳಿಸ್ಕೊಳ್ತಿದ್ದ ಅಂತ ಹೇಳಿದ್ರೆ ಎಷ್ಟು ಶಕ್ತಿ ಇರಬೇಕು ಅವನಿಗೆ. 2,000 ದೇವರು. ಅದು ಹೇಗಂದ್ರೆ 2,000 ಹಂದಿಗಳು ಬಂದಿದ್ದು. ಯೇಸು ಕೇಳ್ತಾರೆ, ನಿನ್ನ ಹೆಸರೇನು ಅಂದ್ರೆ ಏನ್ ಹೇಳ್ತಾನೆ ಅವನು? ದಂಡು. ಏನಂತ? ದಂಡು ಅಂತ. ದಂಡು ಅಂದ್ರೆ ಏನು? ದೊಡ್ಡ ಗುಂಪು. ಒಬ್ಬನಲ್ಲಿ 2,000 ಹತ್ರ ದೆವ್ವಗಳು ಇದೆ ಅಂತ ಹೇಳಿದ್ರೆ ಅದು ಆಶ್ಚರ್ಯ. ಏನಂದ್ರೆ ಅದಿಕೋಪೋಲಿ ಅನ್ನುವಂತಹ ಪ್ರಾಂತದಲ್ಲಿ ದುರಾತ್ಮಗಳಿಂದ ಕೂಡಿತ್ತು. ಒಬ್ಬನಲ್ಲಿ ಎಷ್ಟು ದೆವ್ವಗಳು ಅಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು. ಅಂದ ಕಾಲದಲ್ಲಿ ಅವನ್ನೆಲ್ಲ ನಡೆಸ್ತಾ ಇತ್ತು. ಆದ್ರೆ ಇಲ್ಲಿ ನಡೆದಿದ್ದೇನು? ಈ ಜನರು ಹೋಗಿ ಹಂದಿಗಳು ಸಮುದ್ರದಲ್ಲಿ ಬಿದ್ದು ಸತ್ತಿದ್ದಕ್ಕೆ ಇವರೆಲ್ಲ ಬಂದು ಕೂಗಾಡ್ತಾ ಇದ್ದಾರೆ ಯೇಸು ಸ್ವಾಮಿನ. ಯೇಸುವೇ, ನೀನು ನಮ್ಮ ಜಾಗವನ್ನು ಬಿಟ್ಟು ಹೋಗು, ನಮ್ಮ ಪ್ರದೇಶವನ್ನು ಬಿಟ್ಟು ಹೋಗು, ನಮ್ಮೂರನ್ನ ಬಿಟ್ಟು ಹೋಗು ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಯೇಸುಗಿಂತ ದೆವ್ವ ಇರೋದೇ ಇಷ್ಟ ಅನ್ಸುತ್ತೆ ಅಲ್ವಾ? ಯೇಸು ಒಂದು ದೆವ್ವಗಳು ಬಿಟ್ಟು ಹೋಗ್ತಾ ಇದೆ. ಆದ್ರೆ ಅವ್ರಿಗೆ ದೆವ್ವಗಳು ಇರ್ಲಿ ಪರವಾಗಿಲ್ಲ, ಯೇಸು ಇರೋದು ಬೇಡ ಅಂತ ಹೇಳ್ತಿದ್ದಾರೆ. ಅದ್ಭುತ ಏನಂತ ಹೇಳಿದ್ರೆ ದೆವ್ವಗಳು ಬಿಟ್ಟು ಹೋಗಿದಂತ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ? 20ನೇ ವರ್ಷದಲ್ಲಿ ಓದ್ಕೊಂಡ್ವಿ. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಾಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಎಲ್ಲರಿಗೂ ಗೊತ್ತು ಇಷ್ಟೊಂದು ದೆವ್ವಗಳಿಂದ ಕೂಡಿದಂತಹ ಸಮಾಧಿಗಳಲ್ಲಿ, ಸ್ಮಶಾನದಲ್ಲಿದ್ದಂತಹ ಇವನು ಈಗ ಇಷ್ಟೊಂದು ಒಳ್ಳೆಯವನಾಗಿ ಮಾರ್ಪಟ್ಟು ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಮಾತಾಡ್ತಿರ್ಬೇಕಾದ್ರೆ ಯೇಸು ನನಗೆ ಬಿಡುಗಡೆ ಮಾಡ್ದ ಅನ್ನುವಂಥ ಸುವಾರ್ತೆಯನ್ನ ಸಾರ್ತಾ ಇರ್ಬೇಕಾದ್ರೆ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು. ಹೌದು, ನೀನು ಹೇಗಿದ್ದೋ ನಮ್ಗೆ ಗೊತ್ತು, ನಿನ್ನ ಪರಿಸ್ಥಿತಿ ನಮ್ಗೆ ಗೊತ್ತು, ನಿನ್ನ ಬಗ್ಗೆ ನಾವು ಕೇಳಿದ್ವಿ. ಯೇಸು ನನಗೆ ಬಿಡುಗಡೆ ಮಾಡಿದ್ದು, ಯೇಸು ನನಗೆ ಒಳ್ಳೇದು ಮಾಡಿದ್ದು ಅಂತ ಹೇಳ್ಬಿಟ್ಟು ಆಶ್ಚರ್ಯ ಪಡ್ತಿದ್ರು. ಅದ್ಭುತಗಳಂದ್ರೆ ಆಶ್ಚರ್ಯ ಪಡೋದು. ಅದ್ಭುತಗಳು ನಂಬೋದಕ್ಕೆ ಅಲ್ಲ, ಆಶ್ಚರ್ಯ ಪಡೋದಕ್ಕೆ. ಸುವಾರ್ತೆ ನಂಬೋದಕ್ಕೆ ಯೋಗ್ಯ, ಅದ್ಭುತಗಳು ಆಶ್ಚರ್ಯ ಪಡೋದಕ್ಕೆ ಯೋಗ್ಯ.
ದೇವ್ರ ಈಗ ಬೆಳಗ್ಗೆ ನಾನು ಕ್ರಿಕೆಟ್ ಆಡೋಕೆ ಹೋಗಿದ್ದೆ, ವಾಕ್ ಮಾಡಿಕೊಂಡು. ಒಬ್ಬರಿಗೆ ಬೇಗನೆ ಹೋಗಿದ್ದೆ, ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡು ಆಮೇಲೆ ಆಡ್ಬೋದು ಅಂತ. ಒಂದು 7 ಗಂಟೆಗೆ ಎಲ್ಲರೂ ಆಡಕ್ಕೆ ಬರ್ತಾರೆ. ಸೊ ಆಡಕ್ಕಂತ ಹೋಗುವಾಗ ರೌಂಡ್ ಹೊಡಿತಾ ಇರ್ಬೇಕಾದ್ರೆ ಒಬ್ಬರ ಜೊತೆ ಹಾಗೆ ಮಾತಾಡ್ಕೊಂಡು ಅವ್ರಿಗೆ ದೇವರ ವಾಕ್ಯ ಸುವಾರ್ತೆ ಹೇಳಿದೆ. ಹಾಗೆ ಹೇಳ್ತಾ ದೇವ್ರು ನನಗಿಂದ ಅವ್ರು ಹೇಳಿದ್ರು, ನೀವು ಹೇಗೆ ಯೇಸುನ ನಂಬ್ಕೊಂಡ್ರಿ ಅಂತ ಹೇಳಿ. ಆಗ ನಾನು ಒಂದು ಸಾಕ್ಷಿನ ಹೇಳ್ತಾ ಯೇಸುವಿನ ಬಗ್ಗೆ ಹೇಳ್ತಾ ಇದ್ದೆ. ಅವನು ಆಶ್ಚರ್ಯ ಪಟ್ಟಿದ್ದು, ಯೇಸು ಬಗ್ಗೆ ನಾನು ಅಷ್ಟೊಂದು ಹೇಳ್ತಾ ಇದ್ದೀನಿ, ಯೇಸು ಯಾರು ಏನ್ ಮಾಡಿದ್ರು ನಮಗೋಸ್ಕರ ಬಂದು ಅಂತ. ಅದಕ್ಕೆ ಅವ್ನು ಆಶ್ಚರ್ಯ ಪಡ್ತಿಲ್ಲ. ನಾನು ಮೂಗರಾಗಿದ್ದು ನನಗೆ ಮಾತ್ಕೊಂಡು ದೇವರದಕ್ಕೆ ಆಶ್ಚರ್ಯ. ಹೌದಾ, ಮೂಗರಾಗಿದ್ರ ಯೇಸು ಮಾತ್ಕೊಂಡ್ರ? ಅವ್ರು ಆಶ್ಚರ್ಯ ಪಡ್ಬೇಕಾದ್ರೆ ಯೇಸು ಅವ್ರಿಗೋಸ್ಕರ ಬಂದು ಪ್ರಾಣ ಕೊಟ್ಟರು ಅನ್ನೋದಕ್ಕೆ. ಅಲ್ಲೂಯ್ಯ, ದೇವ್ರ ನಮಸ್ತೆ. ಅರ್ಥ ಆಗ್ತದೆ ಹೇಳ್ತಿರೋದು. ಸೈತಾನ ದುರ್ಬಲಪಟ್ಟಾಗ ಅವನ ಜೊತೆಯಲ್ಲಿ ಕೋಟ್ಯಾಂತರ ದೇವದೂತರುಗಳು ಕೂಡ ದೇವಗಳಾಗಿ ಮಾರ್ಪಟ್ಟರು. ಲೂಸಿಫರು ಸೈತಾನನಾಗಿಯೂ ದೇವದೂತರು ಅವನ ಜೊತೆಯಲ್ಲಿ ಬಿದ್ದಂಥ ದೇವದೂತರು ದೆವ್ವಗಳಾಗಿ ಮಾರ್ಪಟ್ಟರು. ಸತ್ತವ್ರು ಯಾರು ದೆವ್ವಗಳಾಗ್ತಾ ಇಲ್ಲ ಅಂತ ನಾನು ಎಷ್ಟೊಂದ್ಸಲಿ ಹೇಳಿದೆ. ಸಾಯುವವರು ದೆವ್ವಗಳಾಗಲ್ಲ, ಮನುಷ್ಯರು ದೆವ್ವ ಆಗಲ್ಲ. ಯಾಕಂದ್ರೆ ಮನುಷ್ಯರು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರೋರು. ಅವ್ರು ಯೇಸು ನಂಬಿದ್ರು ನಂಬಿಲ್ಲ ಅಂದ್ರೂ ಕೂಡ ಅವ್ರ ದೆವ್ವ ಆಗಲ್ಲ. ಕೊನೆಯಲ್ಲಿ ಯೇಸುವಾಗಿ ಬಂದಾಗ ಅವರು ಕೂಡ ಎದ್ದೇಳ್ತಾರೆ. ಯೇಸುವನ್ನ ನಂಬದೇ ಇರೋರು ಕೂಡ ಕೊನೆಯಲ್ಲಿ ಎದ್ದೇಳ್ತಾರೆ. ಅವ್ರನ್ನ ದೇವರು ನಡ್ಕಕ್ಕಾಗ್ತಾರೆ ಅಂತ ಇದೆ ವಿನಃ ಯಾರು ಕೂಡ ದೆವ್ವ ಆಗಲ್ಲ. ಒಂದು ವೇಳೆ ಒಬ್ಬರು ಸತ್ತೋಗಿರೋರ ಹೆಸರು ಹೇಳ್ಕೊಂಡು ಒಬ್ಬರ ಮೈ ಮೇಲೆ ಬರ್ತಾರೆ ಅಂದ್ರೆ ಅದು ಅವರೇ ಅಲ್ಲ, ಮನುಷ್ಯರಲ್ಲ, ಸೈತಾನನು, ದುರಾತ್ಮಗಳು ಅವರ ಹೆಸರು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಅವರಲ್ಲಿ ಬಂದು ಕಾರ್ಯ ಮಾಡ್ತಾ ಇರುತ್ತೆ ವಿನಃ ಅದು ಮನುಷ್ಯರಲ್ಲ. ನಮ್ಮಪ್ಪ ಸತ್ತೋಗಿರ್ತಾರೆ, ಅಮ್ಮ ಸತ್ತೋಗಿ, ನಮ್ಮ ಫ್ರೆಂಡ್ಸ್ ಸತ್ತೋಗಿರ್ತಾರೆ, ನಮ್ಮೂರವ್ರು ಯಾರು ಸತ್ತೋಗಿರ್ತಾರೆ. ಅವ್ರು ನಮ್ಮ ಮೈ ಮೇಲೆ ಬಂದ್ಬಿಟ್ಟು ನಾನು ಎಂಥವ್ರು ಅಂತ ಹೇಳಿದ ತಕ್ಷಣ ನಾವು ನಂಬಿಟ್ಟು, ಸೈತಾನಕ್ಕೆ ಗೊತ್ತು ಎಲ್ಲ, ಭೂಲೋಕದಲ್ಲಿ ನಡೀತಿರೋದೆಲ್ಲ ಗೊತ್ತು ಅವನಿಗೆ. ನಿಮ್ಮ ಮನೆಯಲ್ಲಿ ನಿನ್ನಲ್ಲಿ ನಡೀತಿರೋದು ಸೈತಾನಕ್ಕೆ ಗೊತ್ತು. ಹಾಗಾಗಿ ಅವ್ರ ಹೆಸರು ಹೇಳ್ಕೊಂಡು ಬರೋದೇನು ದೊಡ್ಡ ವಿಷಯ ಅಲ್ಲ ಸೈತಾನಕ್ಕೆ. ಬೈಬಲ್ ಗೊತ್ತು ಅಂದ್ರೆ ಯೇಸು ಸ್ವಾಮಿ ಹತ್ರ ಯೇಸುವನ್ನ ಶೋಧನೆ ಮಾಡುವಾಗ ಸೈತಾನ ಬೈಬಲ್ ವಚನಗಳಿಂದಾನೆ ಪ್ರಶ್ನೆ ಮಾಡಿದ್ದು, ಬೈಬಲಲ್ಲಿ ಈ ತರ ಬರೆಯಲ್ಪಟ್ಟಿದೆ ಅಂತ. ಬೈಬಲ್ ಗೊತ್ತು, ಎಲ್ಲವೂ ಗೊತ್ತು ಅವನಿಗೆ, ಈ ಭೂಲೋಕದಲ್ಲಿ ನಡೆಯುವಂತ ವಿಷಯಗಳು. ಯೇಸು ಯಾರಂತ ಗೊತ್ತು ಅಲ್ವಾ? ಇಲ್ಲಿ ಹೇಳ್ತಿಲ್ವಾ? 7ನೇ ವಚನದಲ್ಲಿ ಓದ್ಕೊಂಡ್ವಲ್ಲ ನಾವು, ಯೇಸುವೇ ಪರಾತ್ಪರನಾದ ದೇವರ ಮಗನೇ ನನ್ನ ಗೊಡವೆ ನಿನಗೆ ಏಕೆ ಅಂತ. ದೇವರ ಮಗನ ಗೊತ್ತು ಯೇಸು. ಹಲ್ಲೆಲೂಯ, ದೇವರ ಸ್ತೋತ್ರವಾದ. ಅದಕ್ಕೆ ಈ ದೇವರ ಮಗನ ಸಿಲುಬೆಗೆ ಆಗ್ಬಿಟ್ರೆ ಮುಗೀತಲ್ವಾ, ಇನ್ಯಾರನ್ನು ನಂಬ್ತಾರೆ? ಅದಕ್ಕೆ ಸೈತಾನ ಸರ್ವಜ್ಞಾನಿ ಅಲ್ಲ, ಅವನು ಜ್ಞಾನಿ ಯಾರು, ಸರ್ವಜ್ಞಾನಿ ಅಲ್ಲ. ಯೇಸುನ ಸಿಲುಬೆಗೆ ಹಾಕಿದ್ರೆ ಕತೆ ಮುಗೀತು. ಯೇಸುನ ಹಿಂದೆ ಬರೋರು, ಯೇಸುನ ನಂಬಿಕೆ ಇಡೋರು ಎಲ್ಲರೂ ಕೂಡ ಯೇಸುನ ಬಿಟ್ಟು ಓಡೋಗ್ತಾರೆ. ಯಾಕಂದ್ರೆ ಯೇಸುನ ಸತ್ತೋದ್ಮೇಲೆ ಇವ್ರು ಯೇಸುನ ಯಾಕೆ ನಂಬ್ತಾರೆ ಅಂತ ಯೋಚನೆ ಮಾಡ್ತೇವೆ ವಿನಃ ಮರಣವನ್ನ ಜಯಿಸಿ ಬರ್ತಾರೆ ಯೇಸು ಅಂತ ಅವನು ಗೊತ್ತಿಲ್ಲ. ಹಲ್ಲೆಲೂಯ, ಮರಣ ಅನ್ನೋದು ಯೇಸುನ ಹಿಡ್ಕೊಂಡಿರೋದಕ್ಕೆ ಆಗೋದಿಲ್ಲ ಅನ್ನೋ ಸತ್ಯ ಸೈತಾನಿಗೆ ಗೊತ್ತಾಗಿದೆ. ಅದಕ್ಕೇನೆ ಅವನು ಸೋತೋಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಅವನ ಚರಿತ್ರೆ. ಈ ಒಂದು ಮಧ್ಯಾಕಾಶದಲ್ಲಿ ಬಿದ್ದ ಮೇಲೆ ಸೈತಾನನು ಏನ್ ಮಾಡ್ತಾ ಇದ್ದಾನೆ? ಈಗ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಅಲ್ಲಿ ಪರಲೋಕದಲ್ಲಿ ದೇವರಾಗಬೇಕು ಅಂತ ಯೋಚನೆ ಮಾಡಿದ, ಅದಾಗಿಲ್ಲ. ಅದಕ್ಕೆ ಭೂಲೋಕದಲ್ಲಿ ಬಂದ ಮೇಲೆ, ಮಧ್ಯಾಕಾಶದಲ್ಲಿ ಬಿದ್ದ ಮೇಲೆ ದೇವರು ಏನ್ ಮಾಡಿದ್ರು? ಭೂಲೋಕವನ್ನ ಸೃಷ್ಟಿ ಮಾಡಿದ್ರು, ಆದಮ ಅವರನ್ನ ಸೃಷ್ಟಿ ಮಾಡಿದ್ರು, ಭೂಲೋಕದಲ್ಲಿರುವ ಎಲ್ಲವನ್ನ ಸೃಷ್ಟಿ ಮಾಡಿಬಿಟ್ಟು ಏನೇ ತೋಟವನ್ನ ಸೃಷ್ಟಿ ಮಾಡಿ ಅದರಲ್ಲಿ ಆದಮ ಅವರನ್ನ ಇಡ್ತಾರೆ. ಎಲ್ಲ ಹಣ್ಣನ್ನ ತಿನ್ನು, ಆದ್ರೆ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ಈ ಮರದ ಹಣ್ಣನ್ನ ನೀನು ತಿನ್ನಬಾರದು, ತಿಂದ್ರೆ ಸಾಹಿತ್ಯ ಅನ್ನೋ ಒಂದು ಷರತ್ತಿನ ಮೇಲೆ ಅವರನ್ನ ಏನೇ ತೋಟದಲ್ಲಿ ಇಟ್ಟಿದ್ರು. ಸೈತಾನನು ಸರ್ಪದ ರೂಪದಲ್ಲಿ ಅದು ಬರ್ತಾನೆ. ಈಗ ಪರಲೋಕದಲ್ಲಿ ಅವನು ದೇವರಾಗೋದಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಭೂಲೋಕದಲ್ಲಿ ಅವನು ದೇವರಾಗಬೇಕು ಅನ್ಕೊಂಡ. ಅರ್ಥ ಆಗ್ತಿದೆ? ಈಗ ಭೂಲೋಕದಲ್ಲಿ ದೇವರಾಗಬೇಕು ಅಂದ್ರೆ ದೇವರ ಸ್ವರೂಪದಲ್ಲಿರುವಂತಹ ದೇವರನ್ನ ಏನು ಮೀರ್ಸಕ್ಕೆ ಅವನ ಕೈಲಿ ಆಗಲಿಲ್ಲ. ಅದಕ್ಕೆ ದೇವರ ಸ್ವರೂಪದಲ್ಲಿರುವಂತಹ ಮನುಷ್ಯನನ್ನಾದರೂ ಅವನ ಕೈ ಕೈಲಿ ತಗೋಬೇಕು ಅವನು. ಯಾಕಂದ್ರೆ ಇಡೀ ಭೂಲೋಕವನ್ನ, ಇದರ ದೊರೆತನವನ್ನ, ಇದರ ಒಂದು ಅಧಿಕಾರವನ್ನ ದೇವರು ಮನುಷ್ಯನಿಗೆ ಕೊಟ್ಟಿದ್ದ, ಆದಮ ಅವರು ಕೊಟ್ಟಿದ್ದ. ಈಗ ಆ ಒಬ್ಬ ಇಡೀ ಪ್ರಪಂಚ ನಡೆಸುವಂತಹ ಆದಮ ಅವರೇ ಇವನು ಕೈ ಕೆಳಗೆ ಬಂದ್ಬಿಟ್ರೆ ಇನ್ನು ಇಡೀ ಪ್ರಪಂಚಕ್ಕೆ ಒಂದು ದೇವರು ಆಗ್ಬೋದು ಅನ್ನೋ ಯೋಚನೆ ಅವ್ರಿಗೆ ಇದ್ದದ್ರಿಂದ ಬಂದು ಆದಮ ಅವರಿಗೆ ತಿನ್ನಬಾರದು ಅಂತ ದೇವರು ಹೇಳಿರುವಂತಹ ಹಣ್ಣನ್ನ ತಿನ್ನುವಂತೆ ಪ್ರೋತ್ಸಾಹ ಮಾಡ್ತಾನೆ. ಅವನು ಹೇಳೋದು ಕೂಡ ಅದೇ,
ನಿನಗೆ ದೇವರು ಬೇಡ, ನೀನೇ ದೇವರಾಗ್ಬೋದು ಅಂತ. ಇವ್ರು ದೇವರಾಗೋದಕ್ಕೆ ಯೋಚನೆ ಆಸೆ ಕೊಟ್ಟ ಅವನು. ಆದ್ರೆ ಅವನ ಆಲೋಚನೆಯಲ್ಲಿ ಇದ್ದಿದ್ದೇನೋ, ಇವ್ರ ಅಣ್ಣನ ತಿಂದ್ರೆ ನಾನ್ ದೇವರಾಗ್ತೀನಿ ಅಂತ ಅವ್ನಿಗೆ ಗೊತ್ತಿತ್ತು. ಅದಕ್ಕೇನೆ ವಾಕ್ಯದಲ್ಲಿ ಹೇಳುತ್ತಲ್ಲ, ಈ ಪ್ರಪಂಚದ ದೇವರು ಯಾರಿಗ? ಸೈತಾನನಿಗೆ. ಯಾರು? ಸೈತಾನ. ಅದಕ್ಕೇನೆ ಜನರೆಲ್ಲರನ್ನ ಯಾಮಾರಿಸ್ತಿರೋದು. ಸೈತಾನ ಲೋಕದಲ್ಲಿ ಇದ್ದುಕೊಂಡು ಒಂದು ಕೆಲಸವನ್ನು ಮಾಡ್ತಿದ್ದಾರೆ, ಜನರ ಯಾಮಾರಿಸ್ತಿದ್ದಾನೆ. ಸಭೆಗೆ ಹೋಗದ ಹಾಗೆ, ಯೇಸುನ ನಂಬದ ಹಾಗೆ ಯಾಮಾರಿಸ್ತಿದ್ದಾನೆ. ಬೇರೆ ಯಾವ ದೇವರನ್ನಾದ್ರೂ ಪೂಜೆ ಮಾಡು, ಬೇರೆ ಎಲ್ಲಿಗಾದ್ರೂ ಹೋಗು, ನೀನು ಹೇಗಾದ್ರೂ ಜೀವನ ಮಾಡು, ಸೈತಾನನಿಗೆ ತಡೆ ಮಾಡೋದಿಲ್ಲ. ಆದ್ರೆ ಸಭೆಗೆ ಬಂದ್ರೆ, ಯೇಸುವಿನ ಬಳಿಗೆ ಬಂದ್ರೆ ಮಾತ್ರ ಸೈತಾನನಿಗೆ ಸಮಸ್ಯೆ. ಅದಕ್ಕೋಸ್ಕರನೇ ಸಭೆಗೆ ಹೋಗೋಗೇನೆ ತಡೆ ಮಾಡೋದು. ನಾನು 2-3 ವಾರಗಳಿಂದ ಹೇಳಿದೆ, ಯೇಸು ಸ್ವಾಮಿನ ನಂಬಿರೋರು ಯಾರು ದ್ರೋಹ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿನ ನಂಬ್ತಿರೋರು, ಸಭೆಗೆ ಬರ್ತಿರೋರು ಯಾರು ಮೋಸ ಮಾಡ್ತಿದ್ದಾರೆ, ಯಾರು ಅನ್ಯಾಯ ಮಾಡ್ತಿದ್ದಾರೆ? ನಾವು ಪಾಪಿಗಳಾಗಿದ್ವಿ, ನಾವು ಕೆಟ್ಟ ಕೆಲಸ ಮಾಡ್ತಿದ್ವಿ, ನಾವು ಮೋಸ ಮಾಡ್ತಾ ಇದ್ವಿ, ನಮ್ಮ ಜೀವಿತಗಳು ಸರಿ ಇರಲಿಲ್ಲ, ನಮಗೆ ಎಷ್ಟೋ ಸಮಸ್ಯೆಗಳು, ಕಷ್ಟಗಳು. ಯೇಸುವನ್ನ ನಂಬಿ ನಾವು ಸಭೆಗೆ ಬರ್ತಾ ಇದ್ದೀವಿ, ನಮ್ಮ ಜೀವಿತಗಳು ಬದಲಾಗ್ತಾ ಇದೆ. ನಾವು ವಿರೋಧ ಮಾಡ್ತಿದ್ವಿ, ದ್ವೇಷ ಮಾಡಿದ್ದನ್ನ ಈಗ ನಾವು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತಾ ಇದ್ದೀವಿ. ಆದ್ರೆ ಇದನ್ನ ಕಂಡ್ರೆ ಯಾಕೆ ಮನುಷ್ಯರಿಗೆ ಆಗ್ತಾ ಇಲ್ಲ? ನಾವು ಬದಲಾಗಿರೋದನ್ನ ನೋಡಿ ಯಾಕೆ ನಮ್ಮ ಜನರಿಗೆ ಆಗ್ತಾ ಇಲ್ಲ? ಅದೇ ನಾವು ಹುಡ್ಕೊಂಡು ತಿನ್ಕೊಂಡು ಹಾಳಾಗಿ ಹೋಗ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾರೆ, ನಮ್ಮ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಭೆಗೆ ಬಂದ್ರೆ ಯಾಕೆ ತಡೆ ಮಾಡ್ತಾರೆ ಅಂದ್ರೆ, ಅವರೆಲ್ಲ ತಡೆ ಮಾಡೋದು ಯಾರು? ಸೈತಾನ ಅವರ ಹೃದಯಗಳಲ್ಲಿ ಕಾರ್ಯ ಮಾಡೋದು. ಅದಕ್ಕೋಸ್ಕರ ನಾವು ನಮ್ಮ ಜನರು ಯಾರು ನಾವು ತಡೆ ಮಾಡ್ತಿದ್ದಾರೆ ಅವ್ರಿಗಾಗಿ ಎಲ್ಲ ಪ್ರಾರ್ಥನೆ ಮಾಡ್ಬೇಕಾದ್ರೆ, ಅವರಲ್ಲಿ ಕಾರ್ಯ ಮಾಡುವಂತ ಸೈತಾನನ್ನ ಬಂಧಿಸ್ಬೇಕಾದ್ರೆ. ಹಲ್ಲೆಲೂಯಾ, ದೇವರ ನಾಮ ಸ್ತೋತ್ರ. ಯಾಕಂದ್ರೆ ಸೈತಾನನ ಈ ಲೋಕದಲ್ಲಿ ಇದ್ದುಕೊಂಡು 12 ತಂತ್ರಗಳನ್ನ ಮಾಡ್ತಿದ್ದಾನೆ. ಮುಖ್ಯ ಸಂದೇಶದಲ್ಲಿ ಅವನ ಒಂದು ರಣತಂತ್ರಗಳು, 12 ರಣತಂತ್ರಗಳು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನೋಡ್ತೇವೆ 3 ಬಲೆಗಳು ಇರುತ್ತವೆ. ಬಲೆಗಳು ಅಂದ್ರೆ ಏನು? ನಮ್ಮೆಲ್ಲರೂ ಗೊತ್ತು. ಬಲೆ, ಉರುಳುಗಳು, ಚೌಕಟ್ಟುಗಳ ಬಗ್ಗೆ ನಾನು ಹೇಳಿದ್ದೀನಿ. ಬೇಟೆ ಆಡೋರಿಗೆ ಅವು ಚೆನ್ನಾಗಿ ಗೊತ್ತು. ಬಲೆ ಹಾಕಿ ಬರುವಂಥದ್ದು, ಉರುಳುಗಳು ಹಾಕಿ ಬರುವಂಥದ್ದು, ಚೌಕಟ್ಟುಗಳ ಹಾಗೆ. ಈಗ ಚೌಕಟ್ಟಲ್ಲಿ ಒಂದು ಬೋನ್ ತರ, ಹುಲಿ ಹಿಡಿಬೇಕು, ಎಲ್ಲ ಹುಲಿ ಇದೆ ಅಂತ ಹೇಳಿದ್ರೆ ಅದನ್ನ ಹಿಡಿಯೋದಕ್ಕಂತ ಹೇಳ್ಬಿಟ್ಟು ಬೋನ್ ಹಾಕ್ತಾರೆ, ಚೌಕಟ್ಟು ತರ. ಅದ್ರೊಳಗಡೆ ಹೋದ್ರೆ ಅದು ಮತ್ತೆ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ, ಬಂಧಿಸೋದಕ್ಕೆ. ಹಾಗೇನೆ ಈ ಸೈತಾನನು ಈ 12 ತರದ ಒಂದು ತಂತ್ರಗಳನ್ನ ರೂಪಿಸ್ತಾನೆ. ಏನಕ್ಕೋಸ್ಕರ ಅಂದ್ರೆ, ಮನುಷ್ಯರನ್ನ ದೇವರಿಂದ ದೂರ ಮಾಡೋದಕ್ಕೆ. ಮೊದಲನೇದಾಗಿ ಸ್ವಯಂ ಕೇಂದ್ರಿತ ಅಂತ, ಎರಡನೇದಾಗಿ ಶರೀರ ಕೇಂದ್ರಿತ, ಆದಿಕಾಂಡ 6:1-4. ಮೂರನೇದಾಗಿ ಯಶಸ್ಸು ಕೇಂದ್ರಿತ ಎಂಬುದಾಗಿ, ಆದಿಕಾಂಡ 11:1-7. ಸೈತಾನನು ಬಳಸುವಂತಹ ಬಲೆಗಳು, ಮನುಷ್ಯರನ್ನ ಬಲೆಗೆ ಹಾಕೊಳ್ಳೋದಕ್ಕೆ ಅವನು ಉಪಯೋಗಿಸುವಂತದ್ದು ಏನಂದ್ರೆ, ಆದಿಕಾಂಡ 3:1-5, ಆದಿಕಾಂಡ 6:1-4, ಆದಿಕಾಂಡ 11:1-8 ಇರೋ ಪ್ರಕಾರ ಸ್ವಯಂ ಕೇಂದ್ರಿತ ಅಂದ್ರೆ ಅವನು ಬಂದು ಹೇಳೋದೇನು? ನಿನಗೆ ದೇವರು ಬೇಡ, ಈ ಹಣ್ಣನ್ನ ತಿಂದ್ರೆ ನೀನೇ ದೇವರಾಗ್ಬೋದು ಅಂತ ಹೇಳಿ, ನೀನೇ ಅನ್ನುವಂಥದ್ದನ್ನೇ ಇಲ್ಲ ನೋಡ್ತಾರೆ. ಸ್ವಯಂ ನೀನೇ ಸ್ವಂತ ದೇವರಾಗ್ಬಿಡ್ಬೋದಲ್ಲ, ನಿನಗೆ ದೇವರೇ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನ ಕೇಳಿ ಅವರು ಮೋಸ ಹೋದರು. ಅದೇ ಕ್ಷಣದಲ್ಲಿ ದೇವರ ಆತ್ಮನು, ದೇವರ ಮಹಿಮೆ ಅವ್ರನ್ನ ಬಿಟ್ಟು ಹೋಯ್ತು ಎಂಬುದಾಗಿ ನಾವು ನೋಡ್ತೇವೆ. ಆತರ ದೇವರಿಂದ ದೂರ ಆದವರು ಇವರೇನ್ ಮಾಡ್ತಾರೆ? ಆತ್ಮಿಕ ವ್ಯಕ್ತಿಗಳಾಗಿ ಅಲ್ಲ, ಶಾರೀರಿಕ ವ್ಯಕ್ತಿಗಳಾಗಿ ಬದುಕ್ತಾ ಅವರು ಅನೇಕ ರೀತಿಯಾದಂತಹ ಪಾಪಗಳನ್ನು ಬೀಳ್ತಾರೆ. ಮತ್ತೆ ಮೂರನೇ ಸಮಸ್ಯೆ ಸೈತಾನ ತರುವುದು ಅಂತ ಹೇಳಿದ್ರೆ, ಯಶಸ್ಸು ಕೇಂದ್ರಿತ. ಯಶಸ್ಸು ಕೇಂದ್ರಿತ ಅಂದ್ರೆ ಏನು ಅಂತ ಹೇಳಿದ್ರೆ, ಅವರು ದೇವರ ನಮ್ಮ ಮಹಿಮೆಗೋಸ್ಕರನೋ ದೇವರ ರಾಜ್ಯ ಕಟ್ಟೋದಕ್ಕೂ ಅಲ್ಲ, ಅವರ ಹೆಸರು ಉನ್ನತ ಮಾಡ್ಕೊಳ್ಳೋದಕ್ಕೆ, ಅವ್ರ ಹೆಸರು ಪ್ರಖ್ಯಾತಿಗೆ ತರಲಿಕ್ಕೆ ಅವ್ರೇನ್ ಮಾಡ್ತಾರೆ? ಬಾಗಿಲು ಗೋಪುರವನ್ನು ಕಟ್ತಾರೆ.
ನಿಲ್ಲುವಂತ ದೊಡ್ಡ ಗೋಪುರವನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿರ್ತಾರೆ. ದೇವರು ಹೇಳೋದೇನು, ಭೂಲೋಕದ ಎಲ್ಲಾ ಕಡೆ ಹೋಗಿ ನೀವು ಲೋಕವನ್ನು ಸ್ವಾಧೀನ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸೈತಾನ ಹೇಳ್ಕೊಡೋದೇನು, ಎಲ್ಲೂ ಬೇಡ, ಇಲ್ಲೇ ಇದೆ. ಯಾಕಂದ್ರೆ ಸೈತಾನ ಯಾವಾಗಲೂ ಹೇಳೋದು ದೇವರ ವಿರುದ್ಧವಾಗಿದೆ. ಈ ಬಲೆಗಳಲ್ಲಿ ಜನರನ್ನ ಸೈತಾನ ಬೀಳಿಸ್ತಾನೆ ಎಂಬುದಾಗಿ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ 3 ಹುಲ್ಲುಗಳು. ಎಂಬುದಾಗಿ ನಾವು ನೋಡ್ತೇವೆ. ಅದರಲ್ಲಿ ಮೊದಲನೇದಾಗಿ ಮಾಟ ಮಂತ್ರ. ಅಪೊಸ್ತಲರು 13ನೇ 1-12. ಮತ್ತೆ ಎರಡನೇದು ಕಣಿ ಹೇಳೋದು. ಅಪೊಸ್ತಲರು 14ನೇ 16-15. ಮತ್ತೆ ಮೂರನೇ ಉರುಳು ಬಂದ್ಬಿಟ್ಟು ಧರ್ಮ, ಅಂದ್ರೆ ಧರ್ಮಗಳ. ಅಪೊಸ್ತಲರು 19ನೇ ಅಧ್ಯಾಯದಲ್ಲಿ 11-20. ಅರ್ಥ ಆಗಿದೆಯಾ? ಇದೆಲ್ಲ ಸೈತಾನ ಸಂಬಂಧಪಟ್ಟಿದ್ದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇದು ನಮಗೆ ಸಂಬಂಧಪಟ್ಟದ್ದು, ಬಲೆಗಳಲ್ಲಿ ಬೀಳಿಸಿರುವಂಥದ್ದು. ಎರಡನೇದು 3 ಉರುಳುಗಳು ಅಂತ ಹೇಳಿದ್ರೆ ಮನುಷ್ಯರಿಗೆ ಸಮಸ್ಯೆಗಳು ಬಂದಾಗ, ಕಷ್ಟಗಳು ಬಂದಾಗ ಅವರು ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೈತಾನ ಹೇಳ್ತಿದ್ದಾರೆ, ಮಾಟ ಮಾತ್ರ ಮಾಡಿಸ್ಕೊಳ್ಳೋದ್ರ ಹತ್ರ ಹೋಗೋದು. ಯಾಕಂದ್ರೆ ಉರುಳದು, ಅದರಲ್ಲಿ ಬಿದ್ದು ನಾವು ಸಾಯಬೇಕು. ಬೈಬಲ್ ಹೇಳೋದೇನು ಗೊತ್ತಾ, ನಾವು ತೆಗೆದಿರೋ ಗುಂಡಿಯಲ್ಲಿ ನಾವೇ ಬೀಳ್ತೀವಿ ಅಂತ. ಮಾಟ ಮಾತ್ರ ಬೇರೊಬ್ಬರಿಗೋಸ್ಕರ ಮಾಡ್ಸಕ್ ಹೋಗ್ತೀವಿ, ಕೊನೆಗದು ನಮಗೆ ತಗಲ್ಕೊಡುತ್ತೆ, ಕೊನೆಗದು ನಮ್ಮನ್ನೇ ನಾಶ ಮಾಡುತ್ತೆ. ಸೈತಾನನು ನಮ್ಮನ್ನ ಕದ್ದುಕೊಳ್ಳೋದಕ್ಕೂ ಕುಯ್ಯೋದಕ್ಕೂ ಹಾಳು ಮಾಡೋದಕ್ಕೆ ಬರ್ತಾನೆ ವಿನ ನಮ್ಮನ್ನು ಉದ್ಧಾರ ಮಾಡೋದಕ್ಕಾಗಿ ಅಲ್ಲ. ಅದಕ್ಕೋಸ್ಕರ ಮಾಟ ಮಾತ್ರ ನಾವು ಮಾಡಿಸಬಾರ್ದು, ಅದರ ನಡುವೆಗೆ ನಾವು ಹೋಗ್ಬಾರ್ದು. ಅನೇಕರು ಯೇಸು ನಂಬಿದವರು ಕೂಡ ನಾವು ಕ್ರಿಶ್ಚಿಯನ್ ಅಂತ ಅನ್ಕೊಂಡು ಕೂಡ ಕೆಲವರು ಮಾಟ ಮಾತ್ರದ ಮಾಡಿಸ್ತಾರೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ತಪ್ಪು. ಅದರ ಮಾಡಿಸೋದು ದೇವ್ರ ಮಕ್ಕಳೇ ಅಲ್ಲ. ಒಂದ್ ವೇಳೆ ನೀನು ದೇವರ ಮಗುವಾಗಿದ್ರೆ ಯಾರು ನಿನ್ನ ವಿರುದ್ಧವಾಗಿ ಮಾಟ ಮಾಡಿಸಿದ್ರು ಕೂಡ ನೀನು ಭಯ ಪಡೋದು ಬೇಕಾಗಿಲ್ಲ. ಯಾಕಂದ್ರೆ ನೀನು ದೇವರ ಮಗ, ದೇವರ ಮಗಳು. ಇದು ಯಾವುದು ನಿನ್ನ ಮುಟ್ಟೋದಿಲ್ಲ. ಅಲ್ಲೂಯ್ಯ. ಮತ್ತೆ ಎರಡನೇದಾಗಿ ಕಣಿ ಹೇಳೋದಂದ್ರೆ, ಈ ಕಣಿ ಹೇಳೋದು, ಭವಿಷ್ಯ ಹೇಳೋದು, ಮತ್ತೆ ಜ್ಯೋತಿಷ್ಯ ಹೇಳಿಸ್ಕೊಳ್ಳೋದು, ಇದೆಲ್ಲ ಇದ್ರ ಕೆಳಗಡೆ ಬರುತ್ತೆ. ದೇವರ ಮಕ್ಕಳಾಗಿರುವಂತ ನಾವು ಈ ತರ ಯಾವ ತರ ಕೂಡ ಗಿಡಿ ಶಾಸ್ತ್ರಗಳಂತೆ, ಇಲ್ಲ ನಮ್ಮ ಕೈ ತೋರಿಸ್ಬಿಟ್ಟು ಶಾಸ್ತ್ರ ಹೇಳಿಸ್ಕೊಳ್ಳೋದಂತೆ, ಇಲ್ಲ ನಾವು ಹುಟ್ಟಿರೋ ದಿನಾಂಕ ಹೇಳ್ಬಿಟ್ಟು ಶಾಸ್ತ್ರ ಹೇಳಿಸ್ಕೊಳ್ಳೋದಂತೆ, ಅದೆಲ್ಲವೂ ಕೂಡ ತಪ್ಪು. ಅದೆಲ್ಲವೂ ತಪ್ಪು. ದೇವರ ಮಕ್ಕಳಾಗಿರುವಂತವ್ರು ಯಾರು ಕೂಡ ಕಣಿ ಹೇಳಿಸ್ಕೊಳ್ಳೋದಕ್ಕೆ, ಶಾಸ್ತ್ರ ಹೇಳಿಸ್ಕೊಳ್ಳೋದಕ್ಕೆ ಜ್ಯೋತಿಷ್ಯರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲೂಯ್ಯ, ಅಲ್ಲೂಯ್ಯ. ಯಾಕಂದ್ರೆ ಸೈತಾನನು ನಮ್ಮನ್ನ ಊರಲ್ಲಿ ಸಿಕ್ಕಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನ್ ಹೇಳ್ತಾರೆ, ಮನುಷ್ಯರಿಗೆ ಒಂದು ಕುಟುಂಬದ ಸಮಸ್ಯೆಗಳು ಇರುತ್ತಾ ಇಲ್ವಾ? ಕುಟುಂಬದಲ್ಲಿ ಸಮಸ್ಯೆಗಳಿರುತ್ತೆ. ಎರಡನೇದು ಹಣದ ಸಮಸ್ಯೆ ಇದ್ದೇ ಇರುತ್ತೆ. 3 ಆರೋಗ್ಯದ ಸಮಸ್ಯೆ ಇರುತ್ತೆ. 4 ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳಿದ್ದೇ ಇರುತ್ತೆ. ಈ 4 ವಿಷಯಗಳಲ್ಲಿ ನಿಮಗೆ 4 ವಿಷಯಗಳಿಗೆ ಈಗ ಈ ತರ ಇದೆ ಅಂತ ಹೇಳುವಾಗ ಒಂದು ತಪ್ಪು ಅನ್ಕೋಬಹುದು, 2 ತಪ್ಪು ಅನ್ಕೋಬಹುದು, ಇನ್ನೊಂದು 2 ನಿಜ ಇದ್ದೇ ಇರುತ್ತೆ. ಅದೇ ನಾವೇ ಹೇಳ್ಬೋದು, ನಿಮ್ ಜೀವನದಲ್ಲಿ ಈ ತರ ಇದೆ, ಈ ತರ ಆಗ್ತಿದೆ. ಅವ್ರು ಹೇಳೋದೇನು ಖಂಡಿತವಾಗ್ಲೂ ಇದೇ ತರ ನಡೀತಿದೆ ಅಂತ ಹೇಳಲ್ಲ. ಅಡ್ಕೋಡ ಮೇಲೆ ದೀಪ ಇಟ್ಟಂಗೆ ನಿನ್ ಜೀವನದಲ್ಲಿ ಏನೇನೋ ಪ್ರಯಾಸ ಪಡ್ತಿದ್ಯಾ, ಆದ್ರೆ ಅನ್ಕೊಂಡಂಗೆ ಏನು ನಡೀತಿಲ್ಲ ಅಂತ ಹೇಳಿದ್ರೆ ಹ್ಞೂ ಸ್ವಾಮಿ ನಿಜ ನೀನು ಹೇಳ್ತಿರೋದು. ಏನ್ ಅನ್ಕೊಂಡಿದ್ಯಾ, ಏನ್ ನಡೀತಿಲ್ಲ ಅಂತ ಹೇಳು ಅಂದ್ರೆ ಅದೇ ಹೇಳಕ್ಕಾಗಲ್ಲ ಅವ್ರಿಗೆ. ಸೊ ಅವರನ್ನ ಪಾಪದಲ್ಲಿ ಬೀಳಿಸೋದಕ್ಕೆ ಇನ್ನೂ ಹೆಚ್ಚಾಗಿ ಅವ್ರನ್ನ ಉರುಳು ಅಂದ್ರೆ ಏನು ಗೊತ್ತ, ಆ ಉರುಳಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದಷ್ಟು ಕೂಡ ಉರುಳು ಗಟ್ಟಿ ಆಗ್ತಾ ಇರುತ್ತೆ. ಗಟ್ಟಿಯಾಗಿ ಕೊನೆಗೆ ಅಲ್ಲಿ ನಾವು ಪ್ರಾಣ ಬಿಡ್ಬೇಕಾಗುತ್ತೆ. ಯಾವುದೇ ಒಂದು ಪ್ರಾಣಿ ಒಂದು ಉರುಳಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ಅದು ಇದ್ದಂಗಿದ್ರೆ ಪರವಾಗಿಲ್ಲ, ಅದು ಒಂದೊಡೆ
ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ, ಅದೆಷ್ಟು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೋ ಜೋರಾಗಿ, ಅಷ್ಟು ಇನ್ನೂ ಅದು ಹುಲ್ಲು ಗಟ್ಟಿ ಆಗ್ತಾ ಇದೆ. ಕೊನೆಗೆ ಅದು ಅಲ್ಲೇ ಪ್ರಾಣ ಬಿಟ್ಟು ನೋಡಿದಿರಲ್ಲ ಹುಲ್ಲುಗಳಲ್ಲಿ ಸಿಕ್ಕಾಕೊಂಡಿರೋ ಪ್ರಾಣಿಗಳನ್ನ. ಅದೇ ರೀತಿ ಆಗೋದು ಮನುಷ್ಯರು ಕೂಡ ಅಷ್ಟೇ. ಸೈತಾನನ ಹುಲ್ಲು ಅನ್ನೋದು ಇದು ಕಡೆ ಎಣಿಸ್ಕೊಳ್ಳೋದು. ದೇವರ ಮಕ್ಕಳು ಹೋಗ್ಬೋದ ಕಡೆ ಎಣಿಸ್ಕೊಳ್ಳೋದಕ್ಕೆ ಇಲ್ಲ. ಮದುವೆ ಬಗ್ಗೆನೋ, ಮನೆ ಕಟ್ಟೋದ್ರ ಬಗ್ಗೆನೋ, ಇನ್ನೊಂದ್ರ ಬಗ್ಗೆನೋ ಅವ್ರ ಹತ್ರ ಹೋಗಿ ಏನು ನೀ ಶಾಸ್ತ್ರ ಕೇಳೋದು? ದುಡ್ಡು ನಿಂದು, ಕಟ್ಟೋದು ನೀನು, ಆ ಮನೇಲಿ ಇರೋದು ನೀನು, ಮದುವೆ ಮಾಡಿಸೋದು ನಿನ್ನ ಮಕ್ಕಳಿಗೆ. ಅದನ್ನು ಹೋಗಿ ಇನ್ನೊಬ್ಬರ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಾ ದಿನಗಳನ್ನ ದೇವರೇ ಸೃಷ್ಟಿ ಮಾಡಿರೋದು. ಹಲ್ಲೆಲೂಯಾ. ಹೆಸರು ಬದಲಾವಣೆ ಆಗಲಿ, ಜೀವನ ಬದಲಾಗಲ್ಲ. ಕೆಲವರೆಲ್ಲರೂ ಕೂಡ ನಿನ್ನ ಹೆಸರು ಶಾಸ್ತ್ರದಲ್ಲಿ ಸರಿಯಾಗಿ ಬರ್ತಿಲ್ಲ, ಹೆಸರು ಚೇಂಜ್ ಮಾಡಿಸ್ಕೊಂಡ್ರೆ ಚೇಂಜ್ ಮಾಡಿಸ್ಕೊಂಡ್ರೆ ಆ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಅವ್ರ ಜೀವಿತಗಳಲ್ಲಿ ಬದಲಾಗುತ್ತಾ? ಇಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಸೈತಾನ ತರುವಂಥದ್ದು. ಹಾಗಾಗಿ ಎಚ್ಚರವಾಗಿರ್ಬೇಕು. ಮತ್ತೆ ಮೂರನೇದಾಗಿ ಸೈತಾನನು ಹಾಕಿರುವಂತ ಹುಲ್ಲು ಏನು ಗೊತ್ತಾ? ಧರ್ಮ ಅನ್ನುವಂಥ ಹುಲ್ಲು. ಇವತ್ತೆಲ್ಲ ಒಬ್ರಿಗೊಬ್ರು ಒಡ್ಡಾಡ್ಕೊಂಡು ಸಾಯ್ತಿರೋದೇ ಗೊತ್ತಾ? ಓ, ನಾವು ಹಿಂದೂಗಳು, ನಾವು ಮುಸಲ್ಮಾನರು, ನಾವು ಕ್ರೈಸ್ತರು, ನಾವು ಬೌದ್ಧರು ಅಂತ ಹೇಳ್ಬಿಟ್ಟು. ಧರ್ಮಗಳು ಯಾರು ಮಾಡಿದ್ದು? ಈಗ ಧರ್ಮಗಳು ಯಾವಾಗ ಉಟ್ಕೊಳ್ತು ಅಂತ ನೋಡಿದ್ರೆ, 500 ವರ್ಷಗಳ ಹಿಂದೆ ಒಂದು ಧರ್ಮ ಉಟ್ಕೊಂಡೆ, 1000 ವರ್ಷಗಳಿಂದ ಇನ್ನೊಂದು ಧರ್ಮ ಉಟ್ಕೊಂಡೈತೆ, 2000 ವರ್ಷಗಳಿಂದ ಇನ್ನೊಂದು ಧರ್ಮ ಉಟ್ಕೊಂಡೈತೆ. ಈ ತರ ಕೆಲವು ವರ್ಷಗಳ ಹಿಂದೆ ಈ ಧರ್ಮಗಳೆಲ್ಲ ಉಟ್ಕೊಂಡಿರೋದು. ಮೊದಲು ಯಾವ ಧರ್ಮನೂ ಇರಲಿಲ್ಲ, ಮನುಷ್ಯರು ಮಾತ್ರನೇ ಇದ್ದಿದ್ದು. ಮನುಷ್ಯರು ಬೆಳೀತಾ ಬೆಳೀತಾ ಜಾತಿಗಳು, ಧರ್ಮಗಳು ಅಂತ ಮಾಡಿಕೊಂಡು ಇದನ್ನ ಹುಲ್ಲಾಗಿ ಮಾಡಿಕೊಂಡು ಇವತ್ತು ಅವರ ಧರ್ಮಗಳೇ ಅವರಿಗೆ ಹುಲ್ಲುಗಳಾಗ್ಬಿಡ್ತಾ ಇದೆ, ಅವರ ಜಾತಿಗಳೇ ಅವರಿಗೆ ಹುಲ್ಲಾಗ್ಬಿಡ್ತಾ ಇದೆ. ಯಾವ ಜಾತಿ, ಯಾವ ಧರ್ಮ? ಎಲ್ಲರೂ ಮನುಷ್ಯರಿರ್ತಾರೆ. ಬೇರೆ ಜಾತಿಯವರಿಗೆ, ಬೇರೆ ಧರ್ಮದವರಿಗೆ ಏನಾದ್ರೂ ವಿಶೇಷತೆ ಇದೆಯಾ? ಒಬ್ಬರ ಹತ್ರ ಇದ್ದಿರೋದು ಇನ್ನೊಬ್ಬರ ಹತ್ರ ಏನಾದ್ರೂ ಇದೆಯಾ? ಏನ್ ವ್ಯತ್ಯಾಸ ಇದೆ? ಹೇಳ್ಕೊಳಕ್ಕಾಗದೆ ಜಾತಿ ಧರ್ಮ ಏನಕ್ಕಾದ್ರೂ ಉಪಯೋಗ ಆಗುತ್ತಾ? ನೀವೇ ಹೇಳಿ. ನಾವಿಂತ ಜಾತಿಯವರು, ನಾವಿಂತ ಧರ್ಮದವರು ಅಂತ ಹೇಳ್ಕೊಳಕ್ ಬಿಟ್ರೆ ನಮ್ಮ ಜಾತಿ, ನಮ್ಮ ಧರ್ಮ ಬೇರೆ ಏನಕ್ಕಾದ್ರೂ ಉಪಯೋಗ ಆಗುತ್ತಾ? ಇಲ್ಲ. ಜಾತಿ ಧರ್ಮಗಳು ನಮ್ಮನ್ನ ದೂರ ಮಾಡುತ್ತೆ, ಮನುಷ್ಯರಿಂದ ಹತ್ರ ಮಾಡಲ್ಲ. ಅದಕ್ಕೆ ದೇವರು ಸುವಾರ್ತೆ ನಮ್ಮನ್ನ ಹತ್ರ ಮಾಡೋದು, ಯೇಸು ಸ್ವಾಮಿ ನಮ್ಮನ್ನ ಒಂದು ಮಾಡೋದು. ಈ ಜಾತಿಗಳು, ಧರ್ಮಗಳು, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದೇ ಅಂತ ಹೇಳ್ತಾರೆ. ಎಷ್ಟು ಜನ ಒಂದೇ ಆಗಿರ್ತಾರೆ ನಮ್ಮ ಜೊತೆ? ಹಿಂದೂ ಅಂದ್ಮೇಲೆ ಮುಗೀತು ತಾನೆ, ನಮ್ಮನ್ನೆಲ್ಲರೂ ಮನೇಲಿ ಸೇರಿಸ್ಕೋಬೇಕು, ನಮ್ಮನ್ನೆಲ್ಲ ದೇವಸ್ಥಾನಗಳಲ್ಲಿ ಸೇರಿಸ್ಕೋಬೇಕಲ್ವಾ? ಮತ್ತೆ ಯಾಕೆ ಸೇರಿಸ್ಕೊಳ್ಳೋಣ? ಹಿಂದೂ ಅಂದ್ಮೇಲೆ ಮತ್ತೆ ಹಿಂದೂ ಯಾವ ಜಾತಿ ಅಂತ ಕೇಳ್ತಾರೆ. ಓ, ಆ ಜಾತಿಯಲ್ಲಿ ನೀವು ನಮ್ಮ ದೇವಸ್ಥಾನ ಬರಂಗಿಲ್ಲ, ನೀವು ನಮ್ಮ ಮನೆಗಳ ಬರಂಗಿಲ್ಲ. ಏನಿದು? ಸೈತಾನ ಮಾಡುವಂತ ತಂತ್ರಗಳಿವೆಲ್ಲ, ಸೈತಾನನ ಕುತಂತ್ರ ಇದು. ನಾವೆಲ್ಲರನ್ನ ಪ್ರೀತಿ ಮಾಡೋಣ. ಹಲ್ಲೆಲೂಯಾ. ಮನುಷ್ಯರನ್ನ ಪ್ರೀತಿ ಮಾಡೋಣ. ಯೇಸು ಕ್ರಿಸ್ತನು ಇಂಥ ಧರ್ಮಕ್ಕಾಗಿನೋ ಇಂಥ ಜಾತಿಗಾಗಿನೋ ಬಂದಿಲ್ಲ, ಅವ್ರು ಬಂದಿದ್ದು ಮನುಷ್ಯರಿಗಾಗಿ. ಅದಕ್ಕೇನೆ ಯೋಹಾನ ಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದನ ನಾಶವಾಗಿದೆ, ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಇಲ್ಲಿ ಎರಡೇ ಗುಂಪು ನಾವು ನೋಡೋದು ಬೈಬಲಲ್ಲಿ. ಯೇಸುನ ನಂಬಿದವರು, ನಂಬದೇ ಇರೋರು, ವಿಶ್ವಾಸಿಗಳು, ಅವಿಶ್ವಾಸಿಗಳು, ಎರಡೇ ಗುಂಪು ಇರೋದು. ದೇವ್ರು ಬೇಕಿರೋದು ನಂಬಿರುವಂತ ಗುಂಪು. ನಮ್ದೇ ಇರೋ ಗುಂಪು ನರಕಕ್ಕೆ ಹೋಗುತ್ತೆ. ಯಾವ ಜಾತಿಯವರು ಪರಲೋಕ ಹೋಗ್ತಾರೆ, ಯಾವ ಧರ್ಮದವ್ರು ಪರಲೋಕ ಹೋಗ್ತಾರೆ ಅಂತ ಬೈಬಲಲ್ಲಿ ಇಲ್ಲ. ಯೇಸು ನಂಬಿದ್ರೆ ಪರಲೋಕ, ನಂಬಿಲ್ಲ ಅಂದ್ರೆ ನೀನು ಯಾರಾದ್ರೂ ಆಗಿ ನರಕನೇ. ಸೊ ಈ 3 ಹುಲ್ಲುಗಳನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಮೂರನೇದಾಗಿ ನಾವು 6 ಚೌಕಟ್ಟುಗಳನ್ನ ನೋಡ್ತೇವೆ. ಅಂದ್ರೆ ಈ ಸೈತಾನನು ರೂಪಿಸಿರುವಂತಹ ಈ ಚೌಕಟ್ಟುಗಳನ್ನು ನಾವು 6 ಚೌಕಟ್ಟುಗಳನ್ನು ನೋಡುವಾಗ, ಮೊದಲನೇದಾಗಿ ಸೈತಾನನ ಮಗು. ಯೋಹಾನ 8:44 ನಾವು ನೋಡ್ತೇವೆ. ಮತ್ತೆ ಎರಡನೇದಾಗಿ ವಿಗ್ರಹಾರಾಧನೆ ಮಾಡುವ ವಿಗ್ರಹಾರಾಧನೆ. ಇದು
1 ಕೊರಿಂಥ 10:20 ನಾವು ನೋಡ್ಬೋದು. ಮೂರನೇದಾಗಿ ಮಾನಸಿಕ ಸಮಸ್ಯೆಗಳೆಂಬುದಾಗಿ ಈ ಮಾನಸಿಕ ಸಮಸ್ಯೆಗಳು ಮತ್ತಾಯ 1:11-28 ನೋಡ್ಬೋದು. ನಾನು ಕಳಿಸಿರೋ ಮೆಸೇಜಲ್ಲಿ ಇನ್ನೂ ಕೆಲವು ವಚನಗಳಿರುತ್ತೆ, ಆದರೆ ಇಲ್ಲಿ ಒಂದೊಂದು ವಚನ ಬರೀತಾ ಇದ್ದೀನಿ. 4ನೇದಾಗಿ ಶಾರೀರಿಕ ಸಮಸ್ಯೆಗಳೆಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯಗಳು 8:4-8. 5ನೇದಾಗಿ ಮರಣ ಮತ್ತು ನರಕ. 16:19-31 ತನಕ ನೋಡ್ಬೋದು. ಕೊನೆ ಚೌಕಟ್ಟು ಬಂದ್ಬಿಟ್ಟು ಆತ್ಮಿಕ ಸ್ವಾಸ್ಥ್ಯ ಎಂಬುದಾಗಿ. ಆತ್ಮಿಕ ಸ್ವಾಸ್ಥ್ಯ ವಿಮೋಚನಾ ಕಾಂಡ 20ನೇ ಅಧ್ಯಾಯ 4-5. ಅರ್ಥ ಆಗಿದೆಯಾ? ಬಲೆಗಳು ಸ್ವಯಂಕರಿಂದ, ಶರೀರದಿಂದ ಮತ್ತು ಯಶಸ್ಸನ್ನು ಗಳಿಸೋದ್ರಲ್ಲಿ ಜನರನ್ನ ಸೈತಾನ ಪ್ರೇರೇಪಿಸುತ್ತಿರುವಂಥದ್ದು. ಹುಲ್ಲುಗಳು ಅನ್ನೋದು ಮಾಟ ಮಾತ್ರದಲ್ಲಿ, ಕಣಿಗಳಲ್ಲಿ, ಧರ್ಮಗಳಲ್ಲಿ ಪ್ರೇರೇಪಿಸುವಂಥದ್ದು. ಮತ್ತೆ ಈ ಚೌಕಟ್ಟುಗಳಂತ ಇದೆಯಲ್ವಾ, ಹುಟ್ಟದಾಗಿಂದಲೇ ಪ್ರತಿಯೊಬ್ಬರು ಕೂಡ ಈ 6 ಸಮಸ್ಯೆಗಳಲ್ಲಿ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಚೌಕಟ್ಟಲ್ಲೇ ಹುಟ್ಟೋದವರು. ಈ 6 ಚೌಕಟ್ಟುಗಳಲ್ಲೇ ಪ್ರತಿಯೊಬ್ಬರು ಹುಡ್ತಾರೆ. ಯಾವುದೇ ಜಾತಿ, ಯಾವುದೇ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಅವರು ಇದೇ ಚೌಕಟ್ಟಲ್ಲಿ ಹುಟ್ಟೋದು. ಯೇಸುವನ್ನ ನಂಬಿದವರ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ, ಸೇವಕರ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಆ ಮಕ್ಕಳು ಇದೇ ಚೌಕಟ್ಟಲ್ಲಿ ಹುಟ್ಟೋದು. ಅರ್ಥ ಆಗ್ತಿದೆ? ಈಗ ನಾನು ಯೇಸುಸ್ವಾಮಿ ನಂಬಿದ್ದೀನಿ, ಯೇಸುಸ್ವಾಮಿನ ನಂಬಿರೋ ಹುಡುಗಿನ ಮದುವೆ ಆಗಿದ್ದೀನಿ, ನಮಗಿಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಈಗ ಪಾಸ್ಟರ್ ಮಕ್ಕಳು ಅವರು ರಕ್ಷಣೆ ಹೊಂದಿರ್ತಾರ ಅಂದ್ರೆ ಖಂಡಿತ ಇಲ್ಲ. ಅವರು ಯೇಸುವನ್ನ ಅರ್ಥ ಮಾಡಿಕೊಂಡು, ಯೇಸು ನನ್ನ ದೇವರು, ಯೇಸು ನನಗಾಗಿ ಲೋಕಕ್ಕೆ ಬಂದವರು ಅಂತ ಹೇಳಿ ಅವ್ರು ನಂಬೋ ತನಕ ಅವ್ರಿಗೆ ರಕ್ಷಣೆ ಸಿಗಲ್ಲ. ನಾನು ಪಾಸ್ಟ್ರು ಅದಕ್ಕೋಸ್ಕರ ನನ್ನ ಮಕ್ಕಳು ಕೂಡ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪು. ಅವರು ಸ್ವಂತ ರಕ್ಷಕರಾಗಿ ಯೇಸುವನ್ನು ಅಂಗೀಕರಿಸ್ಕೊಳ್ಳೋ ತನಕ ದೇವರ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ. ಜಾತಿ ಅಥವಾ ಧರ್ಮ ಅನ್ನೋದು, ಆ ಜಾತಿಯಲ್ಲಿ ಹುಟ್ಟಿದ ತಕ್ಷಣ ಆ ಮಗುನು ಅದೇ ಜಾತಿ ಮಗು ಆಗುತ್ತೆ. ಒಂದು ಮಗು ಒಂದು ಧರ್ಮದಲ್ಲಿ ಹುಟ್ಟಿದ ತಕ್ಷಣ ಅದೇ ಧರ್ಮದ ಮಗುವಾಗಿ, ತಂದೆ ತಾಯಿಗೆ ಯಾವ ಧರ್ಮ ಇರುತ್ತೋ ಅವ್ರು ಯಾವ ಜಾತಿಯಲ್ಲಿ ಇರ್ತಾರೋ ಅದೇ ಜಾತಿ, ಅದೇ ಧರ್ಮದ ಮಗು ಆಗುತ್ತೆ. ಆದ್ರೆ ಕ್ರೈಸ್ತರಲ್ಲಿ, ಸಭೆಯಲ್ಲಿ ಅದು ಆ ರೀತಿ ಆಗೋದಿಲ್ಲ. ಒಂದು ವೇಳೆ ಅವರು ಯೇಸುವನ್ನ ನಂಬಿರುವಂತಹ ತಂದೆ ತಾಯಿಗಳಿಗೆ ಹುಟ್ಟಿರ್ಬೋದು, ಅವರು ಕ್ರೈಸ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಅವರಾಗೋದು ಅವರ ಹೃದಯದಿಂದ ನಂಬಿ ಬಾಯಿಂದ ಯೇಸುವೇ ದೇವರು ಅಂತ ಆರಿಕೆ ಮಾಡೋ ತನಕ, ಅವರು ದೀಕ್ಷಾಸ್ನಾನ ತಗೊಳ್ಳೋ ತನಕ ಅವ್ರಿಗೆ ರಕ್ಷಣೆ ಇಲ್ಲ, ಅವ್ರು ಕ್ರೈಸ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತದೆ ಹೇಳ್ತಿರೋದು? ಸೊ ಅದಕ್ಕೋಸ್ಕರನೇ ಈ ಸಮಸ್ಯೆಗಳು ದೇವರಿಂದ ದೂರ ಆಗಿರ್ತೀವಿ. ಎಲ್ಲರೂ ಕೂಡ 6 ಸಮಸ್ಯೆಗಳು ಉಂಟಾಗ ದೇವರ ಮಕ್ಕಳಾಗಿರುವಂತಹ ಮನುಷ್ಯನು ದೇವರಿಂದ ದೂರ ಆದ್ಮೇಲೆ ಸೈತಾನನ ಮಗುವಾದ. ಹಾಗಾಗಿ ಹುಟ್ಟುವ ಪ್ರತಿಯೊಬ್ಬ ಮಗು ಕೂಡ ಸೈತಾನನ ಮಗುವಾಗಿ ಹುಟ್ಟಾ ಇದ್ದಾನೆ. ವಿಗ್ರಹಾರಾಧನೆ ಮಾಡುವವನಾಗಿದ್ದಾನೆ, ಮಾನಸಿಕ ಸಮಸ್ಯೆಗಳಲ್ಲಿದ್ದಾನೆ, ಶಾರೀರಿಕವಾದ ಸಮಸ್ಯೆಗಳಿವೆ, ಸಾಯ್ತಿದ್ದಾನೆ, ನರಕಕ್ಕೆ ಹೋಗ್ತಿದ್ದಾನೆ. ಅವನ ಸತ್ವದಲ್ಲಿ ಕೂಡ ಆತ್ಮಿಕವಾಗಿ ಅವನ ಶಾಪಗಳು ಅವನ ಮಕ್ಕಳು ಮೊಮ್ಮಕ್ಕಳ ಮೇಲೆ 3-4 ತಲೆಮಾರುಗಳ ಮೇಲೆ ಬರ್ತಾ ಇದೆ. ಸೊ ಈಗ ಇದನ್ನೆಲ್ಲ ಇಷ್ಟೂ ಸಮಸ್ಯೆಗಳನ್ನ ಈಗ ಒಳ್ಳೆ ದೂತನಾಗಿ ದೇವರು ಸೈತಾನ ಸೃಷ್ಟಿ ಮಾಡಿದ್ದು, ಒಳ್ಳೆ ಕೆಲಸ ಮಾಡಲಿ, ಆರಾಧನೆ ಮಾಡ್ತಾ ಎಲ್ಲರನ್ನ ದೇವರಲ್ಲಿ ಆರಾಧನೆ ನಡೆಸಲಿ ಅಂತ ಹೇಳ್ಬಿಟ್ಟು, ಆದ್ರೆ ಅಲ್ಲಿಂದ ಬಿದ್ದು ಅವನು ದೂರವಾಗಿದ್ದಲ್ಲದೆ, ಅವನು ನರಕಕ್ಕೆ ಹೋಗ್ತಿರೋದಲ್ಲದೆ ಮನುಷ್ಯರನ್ನೆಲ್ಲ ನರಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವನ ಆಸೆ. ಸೈತಾನನ ಆಸೆ ಏನು? ಅವನು ಹೇಗೂ ನರಕಕ್ಕೆ ಹೋಗ್ತಾನೆ. ಮತ್ತಾಯ 25ನೇ ಅಧ್ಯಾಯ 41ನೇ ವಚನದಲ್ಲಿ ಹೇಳಿರುವ ಪ್ರಕಾರ ಸೈತಾನನಿಗೂ ಅವನ ದೂತರಿಗೂ ಸಿದ್ಧವಾಗಿರುವಂತಹ ಆ ಬೆಂಕಿಯ ಒಂದು ಕೆರೆಗೆ ನೀನು ಕೂಡ ದೊಡ್ಡಪಡ್ತೀಯ, ಯೇಸುವನ್ನ ನಂಬಿಲ್ಲ ಅಂತ ಹೇಳಿದ್ರೆ. ಸೊ ಹಾಗಾಗಿ ಈಗ ನೋಡ್ತಿರೋದು
ಸೈತಾನನು ನರಕಕ್ಕೆ ಹೋಗ್ತಾನೆ ನಿಜ, ಅವನ ಜೊತೆಲಿ ಬಿದ್ದಂತ ಎಲ್ಲಾ ದೂತರು ಕೂಡ ನರಕಕ್ಕೆ ಹೋಗ್ತಾನೆ ನಿಜ. ಇವತ್ತು ಯೇಸುವನ್ನು ನಂಬದಿರೋರು ಕೂಡ ನರಕಕ್ಕೆ ಹೋಗ್ತಾರೆ. ಒಂದ್ ವೇಳೆ ಅದರಿಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಈ ಸೈತಾನನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಾನೆ ಯೇಸು ಈ ಲೋಕಕ್ಕೆ ಬಂದಿದ್ದು. ಹಲ್ಲೆಲೂಯ. ಹಾಗಾಗಿ ಮುಕ್ತಾಯದಲ್ಲಿ 3 ವಿಷಯಗಳನ್ನ ನೋಡೋಣ. ಯೇಸು ಸೈತಾನನನ್ನು ಜಯಿಸಿದನೆಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಶ್ರೀ ಸಂತಾನ ಯೋಹಾನ 3:8 ಕೂಡ ನಾವು ನೋಡ್ತೇವೆ. ಆದಿಕಾಂಡ 3:11 ಶ್ರೀ ಸಂತಾನ ನಿನ್ನ ತಲೆನ ಜಜ್ಜುತ್ತೆ ಎಂಬುದಾಗಿ ದೇವರು ಆಗಲೇ, ಯಾವಾಗ ಆದಾಮ ಅವರನ್ನ ಪಾಪದಲ್ಲಿ ಬೀಳಿಸಿದ ಸೈತಾನ, ಆಗಲೇ ದೇವರು ಅವರಿಗೆ ಶಾಪ ಕೊಟ್ಟ. ಶ್ರೀ ಸಂತಾನ ಅಂದ್ರೆ ಕನ್ನಿಕೆಯಲ್ಲಿ ಹುಟ್ಟುವಂತ ಯೇಸು ಸೈತಾನನನ್ನ ಸಿಲುವೆಯಲ್ಲಿ ಜಜ್ಜುತ್ತಾನೆ ಅಂತ ಹೇಳಿ. ಸೊ 1 ಯೋಹಾನ 3:8 ಕೂಡ ಹೇಳೋದೇನೋ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪ್ರತ್ಯಕ್ಷವಾಗಿದ್ದು ಏನಕ್ಕೆ ಅಂತ ಹೇಳಿದ್ರೆ ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕಾಗಿ ಎಂಬುದಾಗಿ. ಹಲ್ಲೆಲೂಯ. 1000 ಅಲ್ಲ, 1,000 ಅಲ್ಲ, 2,000 ಅಲ್ಲ, ಲಕ್ಷಾನು ಲಕ್ಷ, ಕೋಟ್ಯಾನು ಕೋಟಿ ದುರಾತ್ಮಗಳ ಸೈನ್ಯ ನಮ್ಮ ವಿರುದ್ಧವಾಗಿ ಬಂದರೂ ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿರುವಾತನು ಈ ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. ಹಲ್ಲೆಲೂಯ. ಯೇಸುವಿನ ರಕ್ತ ನಮ್ಮ ಮೇಲೆ ಇದೆ. ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದಾಗ ಐಗುಪ್ತ ದೇಶದಲ್ಲಿ ಯಾರು ಅವರ ಬಾಗಿಲೊಳಗೆ ರಕ್ತ ಹಚ್ಚಿದ್ರು, ಆ ರಕ್ತ ಹಚ್ಚಿರುವಂತ ಮನೆಯೊಳಗಡೆ ಹೇಗೆ ಆ ಸಂಹಾರಕ ದೂತನು, ಮರಣದ ದೂತನು ಹೋಗೋದಕ್ಕೆ ಆಗ್ಲಿಲ್ವೋ, ಹಾಗೇನೆ ಯೇಸುವಿನ ರಕ್ತ ಹಚ್ಕೊಂಡಿರುವಂತ ನಮ್ಮ ಜೀವಿತಗಳಲ್ಲಿ ಸೈತಾನನ್ನು ಬರೋದಕ್ಕೂ ಕಾರ್ಯ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹಲ್ಲೆಲೂಯ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ, ಈಗ ಯೇಸು ಕ್ರಿಸ್ತನು ಸೈತಾನ ತುಳಿದಿರೋದ್ರಿಂದ, ಅವನ ಬಲವನ್ನು ಮುರಿದಿರೋದ್ರಿಂದ ನಮ್ಮ ಕಾಲಗಳಿಗೆ ಕೂಡ ಸೈತಾನ ಹಾಕಲ್ಪಡ್ತಾನೆ. ದೇವರಿಗೆ ಹೇಳಿರುವಂತದ್ದು ರೋಮ 14:20 ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನ ನಮ್ಮ ಕಾಲ ಕೆಳಗೆ ಹಾಕಿ ತುಳಿಸ್ತಾನೆ ಅನ್ನೋದು. ಯಾರನ್ನ? ಸೈತಾನ ಎಲ್ಲ ಅಂತಾರಂದ್ರೆ ದೇವರ ಮಕ್ಕಳ ಕಾಲ ಕೆಳಗೆ ಹಾಕಿ ತುಳಿಸ್ತಾನೆ ಅಂತ. ಹಲ್ಲೆಲೂಯ. ಇವತ್ತು ಕಣ್ಣಿಗೆ ಕಾಣದಿರುವಂತಹ ಆ ಸೈತಾನವನ್ನ, ಅವನ ಬಲಗಳನ್ನ ದೇವರ ಸೇವಕರುಗಳು, ಯೇಸುವನ್ನ ನಂಬಿರುವಂತಹ ಮಕ್ಕಳು ಮುರಿತಾರೆ ಅಂದ್ರೆ ನಮಗೆ ಇರುವಂತ ಶಕ್ತಿ ಅಲ್ಲ ಅದು. ಯೇಸು ಎಂಬ ಅಧಿಕಾರವುಳ್ಳ ನಾಮದಲ್ಲಿರುವಂತ ಶಕ್ತಿ ಅದು. ಯೇಸು ಹೆಸರಲ್ಲಿರುವಂತ ಬಲ ಅದು. ಯೇಸು ಯಾರು ಅಂತ ಸೈತಾನ ಚೆನ್ನಾಗಿ ಗೊತ್ತು. ಈ ಓದ್ಕೊಂಡಂತ ವಚನದಲ್ಲಿ ಕೂಡ ಚೆನ್ನಾಗಿ ನಾವು ಓದಿದ್ವಿ. ಯೇಸು ಯಾರಂತ ಗೊತ್ತು. ಯೇಸುವಿನ ಮೂಲಕ ಈಗಾಗಲೇ ಅವನ ತಲೆ ಜಜ್ಜಲ್ಪಟ್ಟಿರೋದು ಗೊತ್ತು. ಅದಕ್ಕೆ ಯೇಸುವಿನ ಕಂಡ ತಕ್ಷಣ ಅವನಿಗೆ ಭಯ. ಯೇಸುವೆತ್ತಿ ಪ್ರಾರ್ಥಿಸುವಾಗಲೇ ಅವನು ಜನರನ್ನ ಆ ಜಾಗವನ್ನ ಬಿಟ್ಟು ಹೋಗ್ತಾನೆ. ಹಲ್ಲೆಲೂಯ. ನಿನ್ನನ್ನು ಇದುವರೆಗೂ ಕೂಡ ಬಂಧನದಲ್ಲಿ ಇಟ್ಕೊಂಡಿದ್ದ ಈ ಸೈತಾನ ಇನ್ನು ಮೇಲೆ ನಿನ್ನ ಕಾಲಿಗೆ ಕೆಳಗೆ ಬರ್ತಾನೆ. ಯಾಕಂದ್ರೆ ನೀನು ಯೇಸುವನ್ನ ನಂಬುವಾಗ, ಯೇಸುವಿನ ಮಗುವಾಗಿ ಮಾರ್ಪಡುವಾಗ ಸೈತಾನನು ನಿನ್ನ ಕಾಲ ಕೆಳಗೆ ಬರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಕೊನೆಗೆ ಈಗ ಅವನು ಪರಲೋಕದಲ್ಲಿದ್ದ, ದೇವರನ್ನ ಸೃಷ್ಟಿ ಮಾಡಿ ಪರಲೋಕದಲ್ಲಿ ಇಟ್ಟಿದ್ದ. ಕೊನೆಯದಾಗಿ ಸೈತಾನನ ಅಂತ್ಯದ ಬಗ್ಗೆ ನಾವು ನೋಡುವಾಗ ಇವನು ಎಲ್ಲಿ ಹೋಗ್ತಾನೆ? ಪ್ರಕಟಣೆ 20ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡುವಾಗ ಆ ಸೈತಾನನನ್ನ ದೇವರು ಎಲ್ಲಿ ಹಾಕ್ತಾನೆ ಅಂದ್ರೆ ನರಕ, ಬೆಂಕಿಯೊಳಗೆ ಹಾಕ್ತಾನೆ ಎಂಬುದಾಗಿ. ಪರಲೋಕದಲ್ಲಿ ಇದ್ದಂಥವನು ಯಾವ ರೀತಿ ಭೂಲೋಕಕ್ಕೆ ಬಂದು ಮನುಷ್ಯನೆಲ್ಲರನ್ನ ಹಾಳು ಮಾಡ್ತಾ ಕೊನೆಯದಾಗಿ ಯೇಸುವಿನ ಕೈಯಲ್ಲಿ ಅವನು ಸೋತು ಈಗ ಅವನು ಕೊನೆಯದಾಗಿ ನರಕಕ್ಕೆ ಹೋಗ್ತಾನೆ. ಅವನು ಚೆನ್ನಾಗಿ ಗೊತ್ತು ಅವನ ಅಂತ್ಯ ನರಕ
ಅದಕ್ಕೋಸ್ಕರ ಈ ಲೋಕದಲ್ಲಿ ಸಾಧ್ಯವಾದಷ್ಟು ಜನರನ್ನ ಮೋಸ ಮಾಡಬೇಕು, ಸಾಧ್ಯವಾದಷ್ಟು ಜನರನ್ನ ದೇವರಿಂದ ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಲೂ ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಯಾರನ್ನ ಮುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇದ್ದಾರೆ. ನೀನು ಯಾಮಾರಿದ್ರೆ, ನೀನು ಯೇಸುವನ್ನ ನಂಬಿ ರಕ್ಷಣೆಯಲ್ಲಿ ಬಲವಾಗಿ ನಿಂತಿಲ್ಲ ಅಂದ್ರೆ ಸೈತಾನನು ನಿನ್ನನ್ನು ಕೂಡ ಯಾಮಾರಿಸ್ತಾನೆ. ಸೈತಾನನು ನಿನ್ನನ್ನು ಕೂಡ ಒಂದಲ್ಲ ಇನ್ನೊಂದು ಬಲೆಯಲ್ಲಿ, ಉರುಳಲ್ಲಿ ಸಿಕ್ಕಾಕಿಸ್ತಾನೆ, ಚೌಕಟ್ಟಲ್ಲಿ ಸಿಕ್ಕಾಕಿಸ್ತಾನೆ. ಎಚ್ಚರವಾಗಿದ್ದು ನಾವು ಪ್ರಾರ್ಥನೆ ಮಾಡೋಣ, ಎಚ್ಚರವಾಗಿದ್ದು ನಾವು ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿರೋಣ. ಹಲ್ಲೆಲೂಯಾ. ಇದೆಲ್ಲ ನಾನು ಹೇಳಿರೋದು ಆತ್ಮಿಕ ವಿಷಯಗಳು. ಭೂಲೋಕದಲ್ಲಿ ನಿಮ್ಗೆ ಎಲ್ಲೂ ಯಾರು ಕಾಣಿಸಲ್ಲ, ಭೂಲೋಕದಲ್ಲಿ ನಿಮ್ಗೆ ಯಾರು ಹೇಳ್ಕೊಡಲ್ಲ. ಇದೆಲ್ಲ ಬೇರೆ ಎಲ್ಲೂ ಸಿಗಲ್ಲ. ಇದು ಸಭೆಗಳಲ್ಲಿ ಕ್ರೈಸ್ತರಿಗೆ ಬೈಬಲಲ್ಲಿ ಮಾತ್ರ ಹೇಳಲ್ಪಟ್ಟಿರುವಂತಹ ವಿಷಯಗಳು. ಹಲ್ಲೆಲೂಯಾ. ಈ ಸತ್ಯವನ್ನು ತಿಳ್ಕೊಂಡು ಯೇಸು ಇವತ್ತು ಸೈತಾನನ ತುಳಿದು, ಅವನ ಬಲಗಳನ್ನು ಮುರಿದು, ಮರಣವನ್ನು ಮುರಿದು, ಶಾಪಗಳನ್ನು ಮುರಿದು, ಪಾಪಗಳನ್ನು ಮುರಿದು ಎದ್ದು ಬಂದಂತ ದಿನ ಇವತ್ತು. ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ ಪಾಪ, ಸೈತಾನ, ನರಕವನ್ನ ಜಯಿಸಕ್ಕಾಗಲ್ಲ. ಅದನ್ನೆಲ್ಲ ಜಯಿಸಿ ಬಂದಾತನು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಪುನರುತ್ಥಾನದ ದಿನ ಅಂತ ಹೇಳಿದ್ರೆ ಮರಣದಿಂದ ಪುನರುತ್ಥಾನ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಪಾಪದಿಂದ, ಶಾಪದಿಂದ ಪುನರುತ್ಥಾನ, ಎಲ್ಲವುಗಳನ್ನ ಜಯಿಸಿ ಯೇಸು ಬಂದಿದ್ದು. ಆ ಪಾಪ, ಶಾಪಗಳು, ಮರಣ, ಯೇಸುವನ್ನು ಹಿಡ್ಕೋಬೇಕು ಅಂತ ಪ್ರಯತ್ನ ಪಡೋದು, ಅದ್ಯಾವುದು ಹಿಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಯೇಸು ಜೀವಂತನಾಗಿ ಹೇಳಿದಾಗೆ 3ನೇ ದಿನದಲ್ಲಿ ಎದ್ದು ಬಂದು, ಮುಂಜಾನೆ ಎದ್ದು ಯೇಸುವಿನ ಒಂದು ಶವಕ್ಕೆ, ಯೇಸುವಿನ ಆ ಒಂದು ಪಾರ್ಥಿವ ಶರೀರಕ್ಕೆ ಸುಗಂಧ ತೈಲವನ್ನು ಹಚ್ಚಿ ಬರಬೇಕು ಅಂತ ಹೆಂಗಸರು ಹೋಗ್ತಾ ಇದ್ದಿದ್ದು. ಎಷ್ಟು ಬಲಹೀನರು. ಯೇಸುವಿನ ನಾಮದಲ್ಲಿ ಯೇಸು ಹೇಳಿದಂತ ಮಾತುಗಳ ನಂಬಿಕೆನೇ ಇಲ್ಲ ಅವರಿಗೆ. ಯೇಸು ಹೇಳಿದ್ರು ನಾನು 3ನೇ ದಿನ ಎದ್ದು ಬರ್ತೀನಿ ಅಂತ, ಆದ್ರೆ ಇವರು ಶವಕ್ಕೆ ಅಭಿಷೇಕ ಮಾಡಕ್ಕೆ ಹೋಗ್ತಿದ್ದಾರೆ. ಕೊನೆಯದಾಗಿ ಅಲ್ಲಿ ನಡೆದಿದ್ದೇನು, ಸತ್ತು 3ನೇ ದಿನ ಆತನ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ. ಬದುಕಿರೋರನ್ನ ಸತ್ತವರೊಳಗಡೆ ಯಾಕೆ ಹುಡುಕ್ತಾ ಇದ್ದೀರಾ ಅಂತ ದೇವರು ಹೇಳಿ, ಬದುಕಿರೋರನ್ನ ಸಮಾಧಿಯಲ್ಲಿ ಯಾಕೆ ಹುಡುಕ್ತಾ ಇದ್ದೀರಾ? ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಎಂಬುದು. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ಹಾಗಾಗಿ ಸೈತಾನನ ಕಾರ್ಯಗಳನ್ನೆಲ್ಲ ಲಯ ಮಾಡಿದಂತಹ ಯೇಸು ಕ್ರಿಸ್ತನಲ್ಲಿ ನಾವು ಇನ್ನೂ ಬಲವಾದ ನಂಬಿಕೆಯನ್ನಿಟ್ಟು ದೇವರಿಗಾಗಿ ನಾವು ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಲವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತೇವೆ. ಕೂಡಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸ್ತೇವೆ. ಈ ದಿನ ನೀವು ಮರಣವನ್ನು ಜಯಿಸಿ ಬಂದಂತ ದಿನ. ಹಾಗಾಗಿ ನಮ್ಮನ್ನು ಕೂಡ ಯಾರೆಲ್ಲ ನಿಮ್ಮಲ್ಲಿ ನಂಬಿಕೆ ಇಡ್ತಾರೋ ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ, ಆ ವಾಕ್ಯಗಳನ್ನು ನಾವು ಸಂಪೂರ್ಣವಾಗಿ ನಂಬಿ ನಿಮಗೋಸ್ಕರ ಸಾಕ್ಷಿಯಾಗಿ ಜೀವಿಸಲು ಸಹಾಯ ಮಾಡಿ. ಆ 2,000 ದುರಾತ್ಮಗಳಿಂದ ತುಂಬಿದಂತಹ ವ್ಯಕ್ತಿ ಬಿಡುಗಡೆ ಆದ್ಮೇಲೆ ನಿಮ್ಮ ಸುವಾರ್ತೆಯನ್ನು ಸಾರಿದ ಹಾಗೆ ನಾವು ಪಾಪ, ಶಾಪ, ಸೈತಾನ, ನರಕದಿಂದ ತಪ್ಪಿಸಿಕೊಂಡವರಾಗಿ ಅಪ್ಪ ಅನೇಕರಿಗೆ ಸುವಾರ್ತೆ ಸಾರಿ ಸಾಕ್ಷಿಯಾಗಿ ಜೀವಿಸಲು ಕೃಪೆ ತೋರಿಸಿ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.